ಅದು ಮೈಸೂರಿನ ಹೃದಯ ಭಾಗ ನೋಡಿ. ಎಷ್ಟು ಟ್ರಾಫಿಕ್ ದಟ್ಟಣೆ ಎಷ್ಟಿದೆ ಅಂತಂದರೆ ನಿಮಗೆ ಟ್ರಾಫಿಕ್ ಪೊಲೀಸ್ ಕೂಡ ಕಂಟ್ರೋಲ್ ಮಾಡೋಕ್ಕಾಗದಿರೋಂಥ ಒಂದಷ್ಟು ಟ್ರಾಫಿಕ್ ದಟ್ಟಣೆ ಇಲ್ಲಿರೋವಂಥದ್ದು. ತಾವೇ ನೋಡಿದ್ರೆ ರಾಜ್ಯ ಹೆದ್ದಾರಿ ಹಾಗೆ ನ್ಯಾಷನಲ್ ಹೆದ್ದಾರಿ ಕೂಡ ಇದು. ಬೆಂಗಳೂರು ಹೋಗುವಂಥ ಹೈವೇ ಜಂಕ್ಷನ್ನು ನೋಡಿ. ಇಲ್ಲಿ ನಾಲ್ಕು ಮೂಲೆಯಲ್ಲೂ ಕೂಡ ಅರ್ಧ ಗಂಟೆ ಆದರೂ ಕೂಡ ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಷ್ಟು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಂಕ್ಷನ್ ಅಂತ. ಇಲ್ಲಿ ಮುಖ್ಯವಾಗಿ ಫ್ಲೇವರ್ ಆಗಬೇಕಾಗಿರೋಂಥದ್ದು ನೋಡ್ತಾ ಇದ್ದೀರಾ. ಇನ್ನು ಆಲ್ರೆಡಿ ಈಗ ಫ್ಲೇವರ್ ಮಾಡೋದಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಬೇಗ ಆಗುತ್ತೆ ಅಂತ ಕೂಡ 4-5 ಜನ ಪೊಲೀಸ್ ಇಲಾಖೆ ಇದ್ರೂ ಕೂಡ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿರೋಂಥದ್ದು. ಸಿಗ್ನಲ್ ಜಂಪ್ ಆದರೂ ಕೂಡ ಓಡಾಡೋಂಥ ವಾಹನಗಳು, ಭಾಳ ದೊಡ್ಡ ವಾಹನ ದಟ್ಟಣೆ ಕೂಡ ಇಲ್ಲಿ ನಾವು ನೋಡ್ಬೋದು. ಯಾಕೆಂದರೆ ದಿನನಿತ್ಯ ಸಮಸ್ಯೆ. ಅದರಲ್ಲಂತೂ ಇವತ್ತು ಸಂಡೇ ಎಲ್ಲ ಔಟ್ ಸ್ಟೇಷನ್ ಬರೋರು, ಔಟ್ ಸ್ಟೇಷನ್ ಹೋಗೋರು, ಇದು ಭಾಳ ದೊಡ್ಡ ಒಂದೊಂದು ಗಂಟೆ ಟೈಮ್ ಟ್ರಾಫಿಕ್ ಕಂಟ್ರೋಲ್ ಆಗ್ತಿರೋಂಥ ಸಮಸ್ಯೆ. ಇವತ್ತು ಪಾಪ ಪೊಲೀಸ್ ಇಲಾಖೆ ಹೈರಾಣ ಆಗ್ಬಿಡ್ತಾರೆ. ಇಲ್ಲಿ ಯಾರು ಇವತ್ತಿನ ಒಂದು ಪೊಲೀಸ್ ಇಲಾಖೆ ಯಾರು ಇರ್ತಾರೆ ಇಲ್ಲಿ ಸಿಕ್ಕಾಪಟ್ಟ ಒಂದು ದೊಡ್ಡ ಹೈರಾಣ ಆಗುವಂಥ ಒಂದು ನೋಡಿ, ಕಿಲೋಮೀಟರ್ ಗಟ್ಟಲೆಗಳೇ ನಿಂತ್ಕೊಳ್ಳುವಂಥದ್ದು ಸಮಸ್ಯೆ ಆಗಿರುವಂಥದ್ದು. ಫ್ಲೇವರ್ ಎಲ್ಲೂ ಕೂಡ ಆಗಿಲ್ಲ ಮೈಸೂರಿನಲ್ಲಿ. ಇವತ್ತು ಏನು ಮೈಸೂರನ್ನ ಅಭಿವೃದ್ಧಿ ಮಾಡುವಂಥ ಕಾರ್ಯ ನಡೀತಾ ಇದೆ ಅನ್ನೋದು ಅತಿ ಬೇಗ ಆಗಬೇಕಾಗಿರೋದಂತ. ಮುಖ್ಯವಾಗಿ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಇಲ್ಲಿ ನಿಂತ್ಕೊಂಡು ಓಡಾಡೋವಂಥದ್ದು ತಾವು ನೋಡ್ತಾ ಇದ್ದೀರಾ. ಅದಂತೂ ಪೊಲೀಸ್ ಇಲಾಖೆ ಅಂತೂ ಸಿಕ್ಕಾಪಟ್ಟೆ ಹೈರಾಣ ಆಗಿಬಿಡ್ತಾರೆ. ತಾವು ನೋಡ್ತಾ ಇರೋಂಥದ್ದು ಏನಿಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಸರ್ಕಲ್ ಇದೆಯಲ್ಲ, ಇಲ್ಲಿ ಅದನ್ನೇ ಹೇಳೋದು ಎಲ್ಲರೂ, ಬೆಂಗಳೂರು ಹೈವೇ ಅಂತಲೇ ಹೇಳೋದು. ಹಾಗಾಗಿ ಈ ಕಡೆ ಸಿಟಿ ಹೊರಡೆ ಹೋಗುತ್ತೆ, ಈ ಕಡೆ ಔಟ್ ಸ್ಟೇಷನ್ ಜಂಕ್ಷನ್ನು ಚಾಮರಾಜನಗರ. ಹಾಗೆಯೇ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಏನು ರಾಜ್ಯ ಹೆದ್ದಾರಿ ಇದೆ, ಇದು ರಾಷ್ಟ್ರೀಯ ಹೆದ್ದಾರಿ ಕೂಡ. ನಿಜವಾಗ್ಲೂ ಪೊಲೀಸ್ ಇಲಾಖೆಗೆ ತಡ್ಕೊಳಕ್ಕಾಗಿರೋಂಥ ಒಂದು ಟಾರ್ಚರ್ ಅಂತಂದ್ರೆ ಈ ಒಂದು ಸ್ಪಾಟು. ಬಟ್ ಆ ಒಂದು ಟ್ರಾಫಿಕಲ್ಲೂ ಅವ್ರು ಯಾರ್ರಿ ಅವರು ಪೊಲೀಸನ್ನು ಕೂಡ ಮಾತಾಡ್ತಾರಲ್ಲ ಅವರು, ಪಾಪ ಅವರು ಕೆಲಸ ಮಾಡೋದಕ್ಕೆ ಕೂಡ ಬಿಡಲ್ಲ. ಇಲ್ಲಿ ಎಷ್ಟೇ ಇದಿದ್ರು ಕೂಡ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ರಾಜ್ಯ ಹೆದ್ದಾರಿಗಳನ್ನ ಮೇಂಟೈನ್ ಮಾಡ್ತಿರಲ್ಲಪ್ಪ ಮಹಾಶಯರೇ ನೀವು, ಇಂಜಿನಿಯರ್ಗಳೇ ಮತ್ತೆ ಟೆಂಡರ್ಗಳವ್ರೆ. ನೋಡಿ ಇಲ್ಲಿ ಒಂದು ಜೀಬ್ರಾ ಪಟ್ಟೆ ಕೂಡ ಇರಲ್ಲ. ಇಲ್ಲಿ ಏನು ನಾವು ನೋಡ್ತಾ ಇದ್ದೀರಾ, ಆ ಒಂದು ಜೀಬ್ರಾ ಪಟ್ಟ ಹಾಕಕ್ಕೆ ಕೂಡ ಇವ್ರು ಯೋಗ್ಯತೆ ಇಲ್ಲ. ಇಲ್ಲಿ ರೋಡ್ಗಳನ್ನ ಪ್ಯಾಚ್ ಹಾಕ್ತಾರೆ. ನೋಡಿ ಅವ್ರು ಹೇಳ್ತಾರೆ ಯೋಗ್ಯತೆ ಇಲ್ಲ ಅಂತ. ನಿಮ್ಗೇನು ಹೇಳ್ತಾ ಇರೋದು ಇಂಜಿನಿಯರ್ಗಳಿಗೆ? ಒಂದು ಜೀಬ್ರಾ ಪಟ್ಟೆ ಹಾಕಕ್ಕೆ ಯೋಗ್ಯತೆ ಇಲ್ಲ. ಪಾಪ ಪೊಲೀಸವ್ರಂತೂ, ಟ್ರಾಫಿಕ್ ಪೊಲೀಸವ್ರಂತೂ ಹೈರಾಣ ಆಗ್ಬಿಡ್ತಾರೆ ಇಲ್ಲಿ. ನೋಡ್ತಾ ಇದ್ದೀರಾ. ಅತಿ ಬೇಗ ಇಲ್ಲಿ ಫ್ಲೇವರ್ ಆಗ್ಬೇಕಾಗಿರೋದು. ಬರೀ ಒಂದು ಕಡೆ ಅಲ್ಲ, ಒಂದು ರಿಂಗ್ ರೋಡ್ ಫ್ಲೇವರ್ ಕೂಡ ಆಗ್ಬೇಕಾಗಿರೋ ಒಂದು ರಿಂಗ್ ರೋಡ್ ಜಂಕ್ಷನ್ ಆದ್ರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅಂತಂದ್ರೆ ಸುಮಾರು 100 ಆಕ್ಸಿಡೆಂಟ್ಗಳಾಗಿದೆ ಇಲ್ಲಿ. ಅದು ಬೆಳಗ್ಗೆನೆ ಆಗುವಂಥ ಆಕ್ಸಿಡೆಂಟ್ಗಳು ಬೇಕಾದಷ್ಟಿದೆ. ನಾನು ಕಣ್ಣಾರ ನೋಡಿರುವಂಥದ್ದು. ನಾವೇ ನೋಡ್ತಾ ಇದ್ದೀರಾ. ನಿಜವೂ ಇದು ಪೊಲೀಸ್ ಇಲಾಖೆಗೆ, ಟ್ರಾಫಿಕ್ ಪೊಲೀಸ್ ನೋಡಿ, ಪೊಲೀಸ್ ಇಲಾಖೆಗೆ ಒಂದು ಸವಾಲು. ಹಾಗಾಗಿ ಇಲ್ಲೇನು ರಸ್ತೆಗಳು ಬೇರೆ ಮಧ್ಯ ಎಲ್ಲ ಗುಂಡಿ ಬಿದ್ದಿರುವಂಥದ್ದು. ಈಗೆಲ್ಲ ಇತ್ತೀಚೆಗೆ ಪ್ಯಾಚ್ ಹಾಕಿದ್ದಾರೆ ನೋಡಿ, ಅಲ್ಲೂ ಕೂಡ ಗುಂಡಿ ಬಿದ್ದಿದೆ. ಅವನು ಇಂಜಿನಿಯರ್ ತಲೆ ಇಲ್ದಂಗೆ ಇಂಜಿನಿಯರ್ಗಳು ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಕೆಲವೊಂದು ಹಾಸ್ಪಿಟಲ್ ಇದೆಯಲ್ಲ, ಕೆಲವೊಂದು ಹಾಸ್ಪಿಟ್ಲ್ಗಳು ಬೋರ್ಡ್ಗಳು ಬೇರೆ ಕಾಣದೇ ಇಲ್ಲ ಕಣ್ರಿ. ಆ ಬೋರ್ಡ್ಗಳು ಹಾಕ್ಬಿಟ್ರೆ ಕಾಣದೇ ಇಲ್ಲ ಅವ್ರಿಗೆ, ಯಾರು ವಾಹನ ಚಾಲಕರಿಗೆ ಕಾಣದೇ ಇಲ್ಲ. ಯಾರು ಆ ಬೋರ್ಡ್ ಹಾಕಿದ್ರು, ಯಾವ ಪರ್ಮಿಷನ್ ತಗೊಂಡು ಬೋರ್ಡ್ ಹಾಕ್ತಾರೆ ಇವರೆಲ್ಲ ಹಾಕಿದ್ರು ನೋಡಿ. ಅಲ್ಲಿ ಯಾವ್ದಾದ್ರು ಹಾಸ್ಪಿಟ್ಲ್ಗಳು ಹಾಕೋರೆ ತಾವು ನೋಡ್ತಾ ಇದ್ದೀರಾ. ನಿಜವಲ್ಲ ಹೈರಾಣ ಆಗ್ಬಿಡ್ತಾರೆ. ಇಲ್ಲಿಗೆ ಟ್ರಾಫಿಕ್ ಪೊಲೀಸ್ ಸಾಲಲ್ಲ ನೋಡಿ. ಯಾವ್ಯಾವ ಬೋರ್ಡ್ಗಳು ಹಾಕೊಂಡು, ಯಾವ ಪರ್ಮಿಷನ್ ಇರಲ್ಲ, ಏನಿಲ್ಲ. ಯಾರು ನಗರ ಪಾಲಿಕೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ ಕೇಳಕ್ ತಾಕತ್ ಇಲ್ದಿರೋಂಥವ್ರು ಕೆಲವರು ನೋಡಿ. ಅಲ್ಲಿ ಯಾವನನ್ನು ಹೋಗಿ ಅಲ್ಲಿ ಏನು ಮಾನದಂಡ ಅಂತ ಹಾಕಿದನಪ್ಪ, ಅದನ್ನ ಯಾವ ಟ್ರಾಫಿಕ್ ರೂಲ್ಸ್ಗೋಸ್ಕರ ಹಾಕಿದಾನೆ ಹೇಳಿ. ಅದನ್ನ ಯಾವ ಮಟ್ಟಿಗೆ ಆಗಿದೆ ಇದು ಅಂದ್ರೆ ಫುಲ್ಲು ನೋಡಿ. ಪಾಪ ಆಟೋ ಚಾಲಕರು ಅವ್ರನ್ನ ಚಾಲವಣೆ ಮಾಡೋಕ್ಕೆ ಆಗಲ್ಲ. ಸರ್ ಮುಂದೆ ನೋಡ್ಕೊಂಡು ಹೋಗಿ. ಎಷ್ಟು ಜನ ಪೊಲೀಸ್ ಇಲ್ಲಿ ಇದ್ರೂ ಕೂಡ ಆಗಲ್ಲ. ಇದು ಕಾರಣ ಏನು ಅಂತಂದ್ರೆ ಇದು ಫ್ಲೇವರ್ ಆಗಲೇಬೇಕು. ಇದು ಮೇನ್ ಜಂಕ್ಷನ್, ಏನು ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಜಂಕ್ಷನ್ ಆದ್ರಿಂದ ಇದು ಅತಿ ಹೆಚ್ಚು ವಾಹನ ದಟ್ಟಣೆ ಇರುವಂಥದ್ದು. ಅದರಲ್ಲೂ ಸಂಡೇ ಅಂತೂ ಸಿಕ್ಕಾಬಟ್ಟೆ, ಸಾಟರ್ಡೆ ಸಂಡೇ ಈ ಒಂದು ಸಮಯ ಇರಲಿ. ಇನ್ನು ರಾತ್ರಿ ಆದಂತೂ ಹೆಚ್ಚು ಕಮ್ಮಿ ನಾನೇ 1/4 ಗಂಟೆ ಕಾಯ್ಕೊಂಡಿದ್ದೀನಿ ಶ್ರೀರಂಗಪಟ್ಟಣದಿಂದ ಇಲ್ಲಿಗೆ ಬರೋದಕ್ಕೆ. ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತಂದ್ರೆ. ನಿಮ್ಗೆ ಲೈವಲ್ಲೇ ಇದೆ ನೋಡಿ ಎಷ್ಟಿದೆ ಅಂತ. ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಟ್ರಾಫಿಕ್ ಇದೆ. ಇಲ್ಲಿಂದ ಲೆಕ್ಕ ಹಾಕೊಂಡ್ರೆ ನೋಡಿ 1 ಕಿಲೋಮೀಟ್ರು ನೋಡ್ತಾ ಇದ್ದೀರಾ. 1 ಕಿಲೋಮೀಟ್ರು ಹೆಂಗೆ ಜನ ಓಡಾಡ್ತಾರೆ ಅರ್ಥ ಆಗ್ತಿಲ್ಲ. ಈಗ ಫ್ಲೇವರ್ ಮಾಡ್ತಾವ್ರೆ. ಆ ಫ್ಲೇವರ್ ಮಾಡ್ತಾ ಇರೋರು
ಬೇಗ ಮಾಡಿದ್ರೆ ಅನುಕೂಲ ಆಗ್ತದೆ. ತಾವು ನೋಡ್ತಾ ಇರೋದು ಈ ಒಂದು ಫ್ಲೈಓವರ್ ಮೇಲೆ ಇನ್ನೂ ಎಷ್ಟು ಕೆಲಸ ಕಾರ್ಯಗಳಾಗುತ್ತೆ. ಪ್ರತಿನಿತ್ಯ ಇದೇ ಕತೆ ರೀ. ಎಷ್ಟು ಆಕ್ಸಿಡೆಂಟ್ಗಳಾಗುತ್ತೆ ಅಂದರೆ ಒಂದು ಜೀಬ್ರಾ ಪಟ್ಟೆ ಹಾಕಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ. ಒಂದು ಜೀಬ್ರಾ ಪಟ್ಟೆ ಹಾಕೋದಕ್ಕೆ ಸಾರ್ವಜನಿಕರು ಓಡಾಡೋಂಥ ಜಾಗದಲ್ಲಿ ನೋಡಿ ಎಷ್ಟು ಭಯಭೀತರಾಗಿ ಓಡಾಡ್ತಾರೆ ಜನ. ಅಂದರೆ ಒಂದು ಜೀಬ್ರಾ ಪಟ್ಟೆ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ನೋಡಿ ಸರ್ವಸಾಮಾನ್ಯ ಓಡಾಡಲೇಬೇಕು. ಪಾಪ ಪೊಲೀಸ್ ಇಲಾಖೆ ಎಷ್ಟು ಹೈರಾಣ ಆಗುತ್ತೆ ಅಂತಂದರೆ ಅವರ ಮೇಲಧಿಕಾರಿಗಳ ಒಂದು ಜವಾಬ್ದಾರಿಗೋಸ್ಕರ ಅವರೆಲ್ಲ ಕೆಲಸ ಮಾಡುವಂಥದ್ದು. ಎಷ್ಟು ನೋಡಿ ಅಲ್ಲಿ ನೀವು ಇಲ್ಲಿ ನೋಡಿದ್ರಿ ಅಲ್ವಾ, ನೋಡಿ ಇಲ್ಲಿ ಫ್ಲೈಓವರ್ ಆಗ್ತಾ ಇದೆ ಅಂತ ಕಾಣುತ್ತೆ. ಇಲ್ಲಿ ಈತ ಮಂದಗತಿಲಿ ಆಗ್ತಿರುವಂಥದ್ದು ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದರಿಂದ ಪೊಲೀಸ್ ಇಲಾಖೆ ಸಿಕ್ಕಾಪಟ್ಟೆ ಪೊಲೀಸ್ ಇಲಾಖೆಗೆ ಬಹಳ ತೊಂದರೆ ಆಗ್ತಿರೋಂಥದ್ದು. ಪೊಲೀಸ್ ಇಲಾಖೆಗೆ ಬಹಳ ತೊಂದರೆ ಆಗ್ತಿರೋದು ಈ ಟ್ರಾಫಿಕ್ ಜಂಕ್ಷನ್ ಇಂದ. ಅಲ್ಲ ರೀ, ನೀವು ಪೊಲೀಸ್ ಇಲಾಖೆಗೆ ಎಷ್ಟು ಕಷ್ಟ ಆಗ್ತಿದೆ ಅಂತಂದ್ರೆ ನಿಜವಾಗ್ಲೂ. ಅದರಲ್ಲಿ ಗ್ರೇಟ್ ಮೈಸೂರು ಬೇರೆ ಮಾಡ್ತಾರಂತೆ ಇವರು. ಗ್ರೇಟ್ ಮೈಸೂರು ಮಾಡೋದು ಬೇಡ್ರಿ, ನೀವು ಜೀಬ್ರಾ ಪಟ್ಟೆ ಹಾಕ್ರಿ, ಸಾರ್ವಜನಿಕ ಜೀಬ್ರಾ ಪಟ್ಟೆ ಹಾಕಿ ಆ ಗುಂಡಿಗಳು ಮುಚ್ಚಿ ನಿಮ್ಮ ಯೋಗ್ಯತೆಗೆ. ಅಲ್ಲಿವರೆಗೂ ಯಾವ ತಲೆ ಇಟ್ಕೊಂಡು ಇಂಜಿನಿಯರ್ಗಳು ಕೆಲಸ ಮಾಡ್ತಿರೋ ಗೊತ್ತಿಲ್ಲ. ನೀವು ರಾಜ್ಯ ಹೆದ್ದಾರಿ ಹೈವೇ ಇಂಜಿನಿಯರ್ಗಳಾಗಿರ್ಬೋದು, ಸಂಬಂಧಪಟ್ಟಂತ ಯಾರಿದ್ದೀರ ನೀವು ನೋಡಿ. ಅದು ಒಂದು ಫ್ಲೇವರ್ ಆಗುತ್ತೆ, ಅಲ್ಲಿ ಫ್ಲೇವರ್ ಒಂದಾಗುತ್ತೆ, ಒಂದ್ ಕಡೆ ಮಾತ್ರ ಫ್ಲೇವರ್ ಆಗುವಂಥದ್ದು. ಈ ಕಡೆಗೆ ಏನು ಮಾಡ್ತೀರಾ ಹಾಗಾದ್ರೆ ನೋಡಿ, ಈ ಕಡೆ ಸಿಕ್ಕಾಪಟ್ಟೆ ರಿಂಗ್ ರೋಡ್ ಆದ್ರಿಂದ ಇಡೀ ರಾಜ್ಯದ ಮೂಲೆಯಿಂದ ಬಂದಂತ ಜನ ಇಲ್ಲಿಗೆ ಬರ್ತಾರೆ. ಆರ್ಟ್ ಆಫ್ ಪ್ಲೇಸ್ ಇದು. ಏನು ಮಣಿಪಾಲ್ ಆಸ್ಪತ್ರೆ ಇದೆಯಲ್ಲ, ಇಲ್ಲಿ ತಾವು ನೋಡ್ತಾ ಇದ್ದೀರಾ ಎಷ್ಟು ಜಂಕ್ಷನ್ ಇದೆ ನೋಡಿ. ಇಲ್ಲಿ ಹಾಗೇನೆ ನಮ್ಮ ಹೆಮ್ಮೆಯ ಬನ್ನೂರು ಊಟಿ ರಸ್ತೆ ಅಂತ ಕೂಡ ಹಾಕಿದ್ದಾರೆ ನೋಡಿ. ಬನ್ನೂರು ಎಷ್ಟು ಫೇಮಸ್ ಆಗಿದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದೇ ತರ ನೋಡಿ ಎಷ್ಟು ವಾಹನ ದಟ್ಟಣೆ ನೋಡಿ ನಾವು ನೋಡ್ತೀವಿ. 1 ಕಿಲೋಮೀಟರ್ ಆ ಮೂಲೆವರೆಗೂ ಕೂಡ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಆ ಮೂಲೆವರೆಗೂ ಕೂಡ ಅಲ್ಲಿಂದ ಇನ್ನೂ ಹಿಂದೆ ಇದೆ. ಸಂಡೇ ಸಾಟರ್ಡೆ ಬಂತು ಅಂದ್ರೆ ಇದೇ ಕತೆ. ಪೊಲೀಸ್ ಇಲಾಖೆ ಏನ್ರಿ ಮಾಡಕ್ಕಾಗುತ್ತೆ? ಅಲ್ಲ, ನೀವು ಮಾಡೋಂಥ ಬೇಜವಾಬ್ದಾರಿ ಕೆಲಸಗಳಿಗೆ ಪ್ರತಿ ನೋಡಿಬೇಕಾದ್ರೆ ಕೇರಳ ಪಾಪ ಇವರು ವ್ಯಾಪಾರಸ್ಥರು ಪಾಪ ಸರ್ ದಿನನಿತ್ಯ ಇದೇ ಕತೆನಾ? ರಜೆಗಳಿಲ್ವಾ? ಬೇರೆ ರಜಾ ಬೇರೆ, ಅದಕ್ಕೆ ಟ್ರಾಫಿಕ್ ಆಗಿರೋದು. ಇಲ್ಲ ಅಂದ್ರೆ ಇಷ್ಟು ಟ್ರಾಫಿಕ್ ಇರಲ್ಲ ಸರ್. ಅಲ್ವೇ? ಆಯ್ತು ಸರ್, ಹೋಗ್ಲಿ. ಅಟ್ಲೀಸ್ಟ್ ಫ್ಲೇವರ್ ಮಾಡ್ತಾವ್ರೆ, ಬೇಗ ಏನಾದ್ರು ಮಾಡಿದ್ರೆ ಅನುಕೂಲ ಆಗುತ್ತಲ್ವಾ? ಅಲ್ಲ, ನೀವೇನು ಅಧಿಕಾರಿಗಳು ಪರವಾಗಿ ಮಾತಾಡ್ತಾ ಇದ್ರಿ ಅಂತ ಕಾಣುತ್ತೆ. ನಿಮಗೋಸ್ಕರ ಮಾತಾಡಿ ಸರ್. ನಿಮ್ಗೆ ಎಷ್ಟು ತೊಂದರೆ ಆಗ್ತಿದೆ ವ್ಯಾಪಾರ ಮಾಡೋದಕ್ಕೆ? ಏನ್ ಸರ್, ಹಬ್ಬ ಬೇರೆ ರಜಾ ಬೇರೆ, ಅದಕ್ಕೆ ವೆಹಿಕಲ್ ಜಾಸ್ತಿ ಇರೋದು. ಹೌದೌದು, ವೆಹಿಕಲ್ ಇರಲ್ಲ. ಆದ್ರೂ ಪಾಪ ನಿಮ್ಗೆ ಒಂದು ವ್ಯಾಪಾರ ಮಾಡೋಕ್ ಕೂಡ ತೊಂದರೆ ಆಗುತ್ತೆ. ಫ್ಲೇವರ್ ಮಾಡಿದ್ರೆ ಎಷ್ಟೊಂದು ಅನುಕೂಲ ಆಗುತ್ತೆ ನಿಮ್ಗೆ ಅಂದ್ರೆ, ನಿಮ್ಗೆ ನೆರಳು ಸಿಗುತ್ತೆ. ಆಯ್ತಾ? ಬರೋಂತ ವಾಹನಗಳಿಗೆ ಅನುಕೂಲ ಆಗುತ್ತೆ ಮುಖ್ಯವಾಗಿ. ಪಾಪ ಹಾಗಾಗಿ ನೋಡಿ, ಆಮೇಲೆ ಒಂದೇ ಕಡೆ ಫ್ಲೇವರ್ ಆದ್ರೆ ಆಗಲ್ಲ ರೀ. ನೋಡಿ, ಅದು ಹೈವೇ ಫ್ಲೇವರ್ ಆಗುತ್ತೆ ಅನ್ಕೊಳ್ಳಿ. ಬೆಂಗಳೂರು ಟು ಮೈಸೂರು ಇರುವಂತ ರೋಡು ಶ್ರೀರಂಗಪಟ್ಟಣ ಫ್ಲೇವರ್ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲಿ ರಿಂಗ್ ರೋಡ್ ಫ್ಲೇವರ್ ಆಗಬೇಕು. ಇಲ್ಲಿ ಕೂಡ ಒಂದು ಫ್ಲೇವರ್ ಆಗಲೇಬೇಕು. ಇಲ್ಲ ಅಂದ್ರೆ ಇದನ್ನ ಕಂಟ್ರೋಲ್ ಮಾಡ್ತೀರಾ, ಇದನ್ನ ಕಂಟ್ರೋಲ್ ಮಾಡ್ತೀರಾ ನೀವು ನೋಡಿ. ಪೊಲೀಸ್ ಇಲಾಖೆ ಹೈರಾಣ ಆಗ್ಬಿಡ್ತಾರೆ. ಯಾಕಪ್ಪ ಇವತ್ತು ನನಗೆ ಇಲ್ಲಿ ಡ್ಯೂಟಿ ಬೀಳ್ತು ಅನ್ನೋ ಮಟ್ಟಿಗೆ ಆಗ್ಬಿಡುತ್ತೆ. ಒಂದು ಜೀಬ್ರಾ ಪಟ್ಟೆ ಇಲ್ಲ ಸರ್ ಇಲ್ಲಿ ನೋಡಿ. ಒಂದು ಜೀಬ್ರಾ ಪಟ್ಟೆ ಮೇಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ದಿರಂತ ಸಂಬಂಧಪಟ್ಟಂತ ಅಧಿಕಾರಿಗಳು. ಆಮೇಲೆ ಇಲ್ಲಿ ಕೆಲ್ಸಕ್ಕೆ ಬರೋದು ಏನಿದು? ಯಾಕೆ ಬೇಕಿದು? ಯಾರು ಪರ್ಮಿಷನ್ ಕೊಟ್ರಿ ಇವ್ರಿಗೆಲ್ಲ ಯಾರ್ರೀ ಪರ್ಮಿಷನ್ ಕೊಡೋರು ಇದೆಲ್ಲ ಬೋರ್ಡ್ ಹಾಕೊಳಕ್ಕೆ? ಪೊಲೀಸ್ ಇಲಾಖೆ ನಿಂತ್ಕೊಳಕ್ ಜಾಗ ಇಲ್ಲ ಅಲ್ಲಿ. ಆಯ್ತಾ? ಅದ್ರ ಬದಲು ಒಂದು ಪೊಲೀಸ್ ಇಲಾಖೆಗೆ ಅಥವಾ ಸಾರ್ವಜನಿಕ ಒಂದು ಶೆಲ್ಟರ್ ಮಾಡಾಗುತ್ತೆ ಇಲ್ಲಿ ಬಂದಂತವ್ರು ಯಾರನ್ನ ನಿಂತ್ಕೊಳ್ಳೋಂಥದಕ್ಕೆ. ಯಾರ್ರೀ ಇವ್ರಿಗೆಲ್ಲ ಪರ್ಮಿಷನ್ ಕೊಡೋರು? ನೋಡಿ, ಅಲ್ಲೊಂದು ಪೊಲೀಸ್ ಬೂತ್ ಇದೆ ಪಾಪ. ನಗರ ಸಂಚಾರಿ ಪೊಲೀಸ್ ಬೂತ್ ಕೂಡ ಇದೆ. ಆ ನಗರ ಸಂಚಾರಿ ಪೊಲೀಸ್ ಬೂತ್ ಅಲ್ಲಿ ನಿಜವಾಗ್ಲೂ 1 ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ, ಆ ವ್ಯವಸ್ಥೆ ಇರುವಂತದ್ದು ನೋಡಿ. ಇಲ್ಲಿ ವಯಸ್ಸಾದವರು ಓಡಾಡಬೇಕು ಅಂತ ಒಂದು ಜೀಬ್ರಾ ಪಟ್ಟೆನೂ ಇಲ್ಲ. ಪ್ರತಿನಿತ್ಯ ಒಂದು ಆಕ್ಸಿಡೆಂಟ್ ಆಗೇ ಆಗುತ್ತೆ ಇಲ್ಲಿ. ತಾವು ನೋಡ್ತಾ ಇದ್ದೀರಾ? ನಿಜವಾಗ್ಲೂ ಇಲ್ಲಿ ಪೊಲೀಸ್ ಇಲಾಖೆ ಎಷ್ಟು ಹೈರಾಣ ಆಗುತ್ತೆ ಅಂತಂದ್ರೆ ಹೇಳಕ್ಕೆ ಅಸಾಧ್ಯ. ನೋಡಿ, ಇಷ್ಟ ಬಂದಂಗೆ ಹೋಗ್ತವೆ ವೆಹಿಕಲ್. ಅದೇ ಗ್ರಾಮಾಂತರ ಪ್ರದೇಶಗಳಲ್ಲಿ ಕ್ಯಾಮ್ರಾಗಳು ಹಾಕ್ಬಿಟ್ಟು ನೀವು ಆಯ್ತು, ಒಂದು ವೆಹಿಕಲ್ ಏನೋ ಹೋದ್ರೆ ಹೆಲ್ಮೆಟ್ ಇಲ್ಲ ಅಂದ್ಬಿಟ್ಟು ಅದು ಫೈನ್ ಹಾಕ್ತೀರಾ. ನೋಡಿ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಯಾರೇನು ಮಾಡೋಕ್ಕಾಗಲ್ಲ. ಯಾರೋ ಒಬ್ರು ಮಂತ್ರಿ ಹೇಳ್ತಾರೆ ಬೆಂಗಳೂರಿನ ಏನು ಮಾಡೋದು ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಆ ಮಟ್ಟಿಗೆ ಇದಾಗ್ಬಿಟ್ಟಿದೆ ನೋಡಿ. ಇಲ್ಲಿ ಸಂಚಾರಿ ಪೊಲೀಸ್ ಇಲಾಖೆಯವರು ಇದ್ದಾರೆ ಪಾಪ. ನೋಡಿ, ಇಷ್ಟೇ ಅವ್ರಿಗೆ ಜಾಗ ಇರೋದು. ಎದುರು ಬಿಸಿಲು ಕೂತ್ಕೊಳ್ಳೋಕ್ಕಾಗಲ್ಲ ಪೊಲೀಸ್ ಇಲಾಖೆಗೆ.
ಒಂದು AC ರೂಮಾರು ಮಾಡ್ಕೊಡ್ಬೇಕು ಇವ್ರಿಗೆ. ಯಾಕೆಂದ್ರೆ ಎದುರು ಬಿಸಿಲು ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ. ಎಷ್ಟಿದೆ ನೋಡಿ ಇಲ್ಲಿ. ಮತ್ತೆ ಇಲ್ಲಿ ನಮ್ಮ ಆಟೋ ಚಾಲಕರಿದ್ದಾರೆ ಪಾಪ, ಅವ್ರಿಗೆ ಯಾವ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ, ಆ ಮಟ್ಟಿಗೆ ಆಗ್ಬಿಟ್ಟಿದೆ ಇಲ್ಲಿ ಪರಿಸ್ಥಿತಿ ನೋಡಿ ಇಲ್ಲಿ. ಹಾಗೆ ಅತಿ ಹೆಚ್ಚು ಟ್ರಾಫಿಕ್ ಇರೋದ್ರಿಂದ ತಾವೇ ನೋಡ್ತಿದ್ರೆ ಸುತ್ತಲೂ ನೋಡಿ ಅವರ ಒಂದು ಪ್ರಾಣ ಒತ್ತೆ ಇಟ್ಟು ಕೆಲಸ ಮಾಡುವಂತ ಪರಿಸ್ಥಿತಿ ಇವತ್ತು ಬಂದಿರೋದು ಇಲ್ಲಿನ ಟ್ರಾಫಿಕ್ ಪೊಲೀಸ್ನವ್ರಿಗೆ. ಯಾಕಪ್ಪ ಇವತ್ತು ನನಗೆ ಇಲ್ಲಿ ಡ್ಯೂಟಿ ಬೀಳ್ತು ಅನ್ನೋ ಮಟ್ಟಿಗೆ ಆಗ್ಬಿಡುತ್ತೆ ಅವ್ರ ಕತೆ. ನೋಡ್ತಾ ಇದ್ದೀರಾ ಇಲ್ಲಿ ಕೆಲವು ಟೈಮಲ್ಲಿ ಅಲ್ಲಿ ಸಿಗ್ನಲ್ ವರ್ಕ್ ಮಾಡಲಿಲ್ಲ ಅಂದ್ರೆ ಬಂದ್ಬಿಡ್ತಾರೆ ಜನ. ಏನು ಮಾಡೋಕ್ಕಾಗಲ್ಲ, ಕಾಯಕ್ಕಾಗಲ್ಲ, ಬಿಸಿಲು ನೋಡಿ, ಕಾಯಕ್ಕಾಗಲ್ಲ, ಬಿಸಿಲು ಇವತ್ತು ಕಷ್ಟ ಇದೆ ಪಾಪ. ಎಷ್ಟು ಕಷ್ಟಪಟ್ಟು ಟ್ರಾಫಿಕ್ನವ್ರನ್ನ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ತಂದಿರೋದು ನೀವು ಅಧಿಕಾರಿಗಳೇ. ನೀವು ಅಧಿಕಾರಿಗಳು, ನೀವು ಸಂಬಂಧಪಟ್ಟಂತವ್ರು ಕರೆಕ್ಟಾಗಿ ಬೇಗ ಕೆಲಸ ಮಾಡಿದ್ರೆ ಈ ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೋದು. ಜನಪ್ರತಿನಿಧಿಗಳು ನೀವು ಅರ್ಥ ಮಾಡ್ಕೊಬೇಕು. ಇವತ್ತೆಲ್ಲ ಹೊರೇನು ಟ್ರಾಫಿಕ್ ಪೊಲೀಸ್ನವ್ರಿಗೆ, ಸಿವಿಲ್ ಪೊಲೀಸ್ನವ್ರಿಗೆ ನೀವು ವಹಿಸ್ಬಿಟ್ಟು ಆರಾಮಾಗಿ ಕೈ ಕುಟ್ಕೊಂಡು ಕುತ್ಕೊಂಡ್ಬಿಡ್ತೀರಾ. ನೋಡಿ ಎಷ್ಟು ಗಂಟೆಗಟ್ಟಲೆ ಕಾಯುವಂಥದ್ದು, ಕಿಲೋಮೀಟರ್ ಗಟ್ಟಲೆ ಇವತ್ತು ಈ ಒಂದು ಟ್ರಾಫಿಕ್ ದಟ್ಟಣೆ. ಕೇವಲ ಇದೊಂದೇ ದಿನ ಅಂತಾರೆ ಅವರು ಪಾಪ. ಅವ್ರು ಏನೋ ಒಂದು ವ್ಯಾಪಾರಕ್ಕೋಸ್ಕರ ಅವ್ರು ಹೇಳುವಂಥದ್ದು, ಆದ್ರೆ ಪ್ರತಿದಿನ ಇದೇ ಕತೆ ನೋಡಿ. ಈ ಬೂತಲ್ಲಿ ಬರೀ ಒಂದು ಫ್ಯಾನ್ ಬಿಟ್ರೆ, ಎದುರು ಬಿಸಿಲು ಫ್ಯಾನ್ ಬಿಟ್ರೆ ಕೊಡಿ, ಒಂದು AC ರೂಮ್ ಕೊಡಿ ಇವ್ರಿಗೆ. ಏನಾಗುತ್ತೆ? ಅದ್ಯಾವ್ದೋ ಕೆಲ್ಸಕ್ಕೆ ಬೋರ್ಡ್ ಲೈಟಿಂಗ್ ಬೋರ್ಡ್ ಎಲ್ಲ ಯಾವನೇ ಒಂದು ಹಾಕೊಂಡ್ ಕೂತಿರ್ತೀರಾ ನೀವು. ಯಾರು ಪರ್ಮಿಷನ್ ಕೊಟ್ಟಿದ್ದು ಇವ್ರಿಗೆಲ್ಲ? ಯಾರ್ರೀ ಇವ್ರಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದು? ಅಲ್ಲ, ನಿಮ್ಮ ಒಂದು ಮುಟ್ಟಾಳ್ತನಕ್ಕೆ ಇವತ್ತು ಅಧಿಕಾರಿಗಳು ಅವರ ಪ್ರಾಣ ತೆಗೆಯುವಂತ ಕೆಲಸ ಮಾಡ್ತೀರಾ ನೀವು. ನೋಡಿ ಎಷ್ಟು ಟ್ರಾಫಿಕ್ ಎಷ್ಟು ಹೆಂಗಾಗಿದೆ ನೋಡಿ ಇವತ್ತು. ಅದರಲ್ಲಿ ಬೈಕೊಳ್ಳೋದು ಯಾರನ್ನ? ಪೊಲೀಸ್ಗೆ ಟ್ರಾಫಿಕ್ ಕಂಟ್ರೋಲ್ನ ಬೈಕೊಳ್ತೀರಾ ನೀವು. ಏನಂತ? ಏನ್ ಮಾಡ್ತಾ ಇದ್ರೆ ಟ್ರಾಫಿಕ್ ಪೊಲೀಸರು ಅಂತ. ನೀವು ಒಂದಿನ ಬರೀ ಒಂದೇ ಒಂದಿನ ಬಂದು ಕೆಲಸ ಮಾಡಿ ನೋಡೋಣ. ನೋಡಿ, ಇದು ಮೈಸೂರಿನ ಮಣಿಪಾಲ್ ಹಾಸ್ಪಿಟಲ್ ಇದೆಯಲ್ಲ ಪಕ್ಕ, ಅಲ್ಲಿರುವಂತ ಸರ್ಕಲ್ಲು, ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಅಂತ ಏನು ನಾವು ಕರ್ಸ್ಕೊತೀವಿ ಮೈಸೂರಿನಲ್ಲಿ. ರಿಂಗ್ ರೋಡ್ ಈ ಕಡೆ ಹುಣಸೂರ್ಗೆ ಹೋಗುತ್ತೆ, ಈ ಕಡೆ ಚಾಮರಾಜನಗರ ಹೋಗುತ್ತೆ, ಆ ಕಡೆ ಮೈಸೂರು ರೋಡ್ ರೂಲರು, ಈ ಕಡೆ ಹೈವೇ. ನಿಮ್ಮ ಯೋಗ್ಯತೆಗೆ ಇಲ್ಲಿ ಹಾಕಿರುವಂತ ಒಂದು ಡಾಂಬರೀಕರಣ ಎದ್ದೋದ್ರೆ ಅದು ಮುಚ್ಚಕ್ಕೆ ಯೋಗ್ಯತೆ ಇಲ್ಲ. ಎಲ್ಲ ಅಲ್ಲಿ ಡಾಂಬರೀಕರಣ ಎದ್ದೋಗಿದೆ. ಜೊತೆಗೆ ಇಲ್ಲಿ ಒಂದು ಜೀಬ್ರಾ ಪಟ್ಟೆ ಹಾಕಿಲ್ಲ ನಿಮ್ಮ ಯೋಗ್ಯತೆಗೆ. ಇಲ್ಲಿ ಸಾರ್ವಜನಿಕ ಓಡಾಡಕ್ಕೆ ಆಗಲ್ಲ ಇಲ್ಲಿ ಅಂತ ನಿಮ್ಮ ಯೋಗ್ಯತೆ ಇರೋಂಥ ಕೆಲಸಗಳು ಮಾಡುವಂತ ನೀವು ಅಧಿಕಾರಿಗಳು, ನೀವು ಸಂಬಂಧಪಟ್ಟಂತ ಅಧಿಕಾರಿಗಳು. ಆ ಫ್ಲೇವರ್ ಮಾಡ್ತಾ ಇದ್ರ ಅದಿನ್ನೂ ಅದೆಷ್ಟು ವರ್ಷಕ್ಕೆ ಮುಗಿಸ್ತಿರೋ ಗೊತ್ತಿಲ್ಲ. ಆದ್ರೆ ಒಂದ್ ಕಡೆ ಫ್ಲೇವರ್ ಆದ್ರೆ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಅದರಿಂದ ಈ ಕಡೆನೂ ಕೂಡ ಫ್ಲೇವರ್ ಆಗ್ಬೇಕು. ಏನು ನಾವು ನೋಡ್ತಾ ಇದೀವಿ ಇಲ್ಲಿ ನಮ್ಮ ಬನ್ನೂರು, ಹೆಮ್ಮೆಯ ಬನ್ನೂರು ಆ ರೋಡ್ ನಲ್ಲಿ ಇರುವಂತ ಹೈವೇ ರೋಡ್ ಇದೆ, ಏನಿದೆ ರಿಂಗ್ ರೋಡ್, ಇಲ್ಲಿ ಕೂಡ ಒಂದು ಫ್ಲೇವರ್ ಆದ್ರೆ ಮಾತ್ರ ಕಂಟ್ರೋಲ್ ಆಗೋದು. ಅಷ್ಟು ವಾಹನ ದಟ್ಟಣೆ ಇರುವಂತದ್ದು. ನೋಡಿ ಎಷ್ಟು ಜನ ಇದ್ರೆ ಪೊಲೀಸ್ ಇಲಾಖೆಯವರು, ಇಲ್ಲೊಬ್ರು 4-5 ಜನ ಕಂಟ್ರೋಲ್ ಮಾಡಕ್ ಆಗ್ದಿರುವಂತದ್ದು. ಒಂದು ಫ್ಲೇವರ್ ಮಾಡಕ್ ಇಷ್ಟು ವರ್ಷ ತಗೋತೀರಾ ನೀವು, ಇಷ್ಟು ತಿಂಗಳು ತಗೋತೀರಾ ಅಂತಂದ್ರೆ ಯಾವ ಕಾಲದಲ್ಲಿ ನೀವು ಇದೀರಾ ಅಂತ ಅರ್ಥ ಆಗ್ತಿಲ್ಲ. ಬರೀ ನಾನು ಇಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಅರ್ಧ ಗಂಟೆ ಆಗೋಯ್ತು. ನಾನು ಬರೀ ಇಲ್ಲಿಂದ ಸಿದ್ಲಿಂಗ್ಪುರದಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಅರ್ಧ ಗಂಟೆ. ಇದು ಏನೋ ಒಂದು ಕಾಮಗಾರಿಕೆ ತಗೊಂಡ್ಬಿಟ್ರೆ ಆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಅವರು ಏನು ಅವ್ರು ಮಾಡೋ ಅಂತ ಕೆಲಸಗಳು ನೋಡ್ಬಿಟ್ರೆ ಬೇಜಾರಾಗ್ಬಿಡ್ತದೆ. ಆಮೇಲೆ ಕೆಲ್ಸಕ್ಕೆ ಬಾರದು ಬೋರ್ಡ್ಗಳು ಬೇರೆ ಇವ್ರದೆಲ್ಲ, ಯಾರಿಗೂ ಪ್ರೈವೇಟ್ ಬೋರ್ಡ್ಗಳು ಇವ್ರದೆಲ್ಲ ಕೆಲ್ಸಕ್ಕೆ ಬಾರದು. ಆ ಪ್ರೈವೇಟ್ ಬೋರ್ಡ್ಗಳು ನೋಡ್ಕೊಂಡೆ ಓಡಬೇಕು ಜನ. ಅಲ್ಲಿ ಆ ಪ್ರೈವೇಟ್ ಬೋರ್ಡ್ ಹಾಕಿದ್ರೆ ಕಾಣೋದೇ ಇಲ್ಲ, ಅಲ್ಲಿ ಜನ ಓಡಾಡಕ್ಕೆ ಆಗೋದೇ ಇಲ್ಲ. ನೋಡಿ ಎಷ್ಟು ವಾಹನ ದಟ್ಟಣೆ ಸಂಧಿ ಇದೆ. ಒಂದಿನ ನೀವು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿ ನೋಡ್ರಿ, ಬರೀ ಒಂದಿನ ನೀವು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿ ನೋಡಿ, ಗೊತ್ತಾಗುತ್ತೆ ಜನಪ್ರತಿನಿಧಿಗಳೇ. ಅಥವಾ ನಿಮ್ಮ ಮಕ್ಕಳನ್ನ ಪೊಲೀಸ್ಗಿರಿ ಮಾಡಿ ತೋರಿಸಿ, ಗೊತ್ತಾಗುತ್ತೆ. ಒಂದಿನ ಪೊಲೀಸ್ ಕೆಲಸ ಮಾಡಿ ತೋರಿಸಿ ನಿಮ್ಮ ಮಕ್ಕಳ ಹತ್ರ. ಜನಪ್ರತಿನಿಧಿಗಳು ಯಾರು ಇದ್ರೆ ನೀವು ಪಂಚಾಯತಿಂದ ಪಾರ್ಲಿಮೆಂಟ್ ವರ್ಗು ಇರ್ತೀರಾ ಅಂತ ಯಾವಾಗ ಹೇಳ್ತಾ ಇರ್ತೀನಿ ನಿಮ್ಮ ಯೋಗ್ಯತೆಗೆ. ಜನಪ್ರತಿನಿಧಿಗಳು ನೀವು ಸ್ಟ್ಯಾಂಡ್ ಆದ್ರೆ ಕೆಲಸಗಳು ಬೇಗ ಆಗುತ್ತೆ. ಪ್ರತಿನಿತ್ಯದ ಕತೆ ಇದು. ಆದ್ರೆ ಇವತ್ತು ಸಂಡೇ ಸಾಟರ್ಡೆ ಬಂದ್ರೆ ಇನ್ನು ನೈಟ್ ಆಗ್ಬಿಟ್ರೆ ಇನ್ನೂ ಹೈರಾಣ ಆಗ್ಬಿಡ್ತಾರೆ. ಈಗ ಟ್ರಾಫಿಕ್ ಸಿಗ್ನಲ್ ತೆಗೆದು ಅವರೇ ಕಂಟ್ರೋಲ್ ಮಾಡ್ತಾರಂಥದ್ದು. ಟ್ರಾಫಿಕ್ ಸಿಗ್ನಲ್ ಹಾಕ್ಬಿಟ್ರೆ ಎಲ್ಲ ಜಾಮ್ ಆಗ್ಬಿಡುತ್ತೆ. ಬೇಕಾ ನೋಡಿ, ಯಾರನ್ನು ನಿಜಲು ಪೊಲೀಸ್ ಇಲಾಖೆಯಲ್ಲಿ ಇರೋರು
ಅವ್ರ ಮಕ್ಕಳನ್ನ, ಅವರು ಪೊಲೀಸ್ ಇಲಾಖೆಯಲ್ಲಿರುವಂತ ಮಕ್ಕಳನ್ನ ಪೊಲೀಸ್ ಮಾಡೋದಕ್ಕೆ ಎದುರ್ತಾರೆ. ಯಾಕೆಂದ್ರೆ ಈ ಹಣೆ ಬರ ರಾಜ್ಯದ್ದು, ದೇಶದ್ದು. ತಾವೇನು ನೋಡ್ತಾ ಇದ್ದೀರಾ, ಇದು ನೋಡಿ ಸಿಗ್ನಲ್ ಇದ್ರೂ ಕೂಡ ಅವರು ಕಂಟ್ರೋಲ್ ಮಾಡಲೇಬೇಕು. ಇನ್ ಕೇಸ್ ನೋಡಿ ಅವರು ಮಧ್ಯ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಪೊಲೀಸ್ ಇಲಾಖೆ, ಅವ್ರಿಗೇನು ಅತಾಚುರಿ ಇರೋದು ಯಾರು ಜವಾಬ್ದಾರಿ? ಬರೀ ಇನ್ಸೂರೆನ್ಸ್ ಕೈ ಕೊಟ್ಬಿಟ್ಟು ಕೈ ತೊಳ್ಕೊತೀರ ನೀವು ಕೈಗೆ. ಯಾವ್ದನ ಗೌರ್ಮೆಂಟ್ ಇನ್ಸೂರೆನ್ಸ್ ಆದ್ರೆ ಅಥವಾ ಪ್ರೈವೇಟ್ ಇನ್ಸೂರೆನ್ಸ್ ಆದ್ರೆ ಅವ್ರು ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋವಂಥದ್ದು. ವಾಹನ ದಟ್ಟಣೆ ಕ್ಲಿಯರ್ ಮಾಡೋದಕ್ಕೆ ಕಾರಣ ನೀವು ಫ್ಲೇವರ್ ಮಾಡ್ದೇನೆ ಇರೋದು ಒಂದು, ಮಂದಗತಿರುವಂತ ಒಂದು ಕೆಲಸ, ಮತ್ತೆ ಒಂದೇ ಕಡೆ ಫ್ಲೇವರ್ ಮಾಡ್ತಾ ಇರೋದು ಪ್ರಯೋಜನಕ್ಕೆ ಬಾರದೇ ಇರೋದು. ನೀವು ಮಾಡ್ತಾ ಇರೋದು ಹೈವೇ ಫ್ಲೇವರ್ ಮಾಡ್ತಾ ಇದ್ದೀರಾ. ಈ ರೂಲರ್ ಇಂದ ಬರ್ತಾರಲ್ಲ ನೋಡಿ, ಇಲ್ಲಿಂದ ಬರ್ತಾರಲ್ಲ, ಏನು ರಿಂಗ್ ರೋಡ್ ಮಾಡಿದ್ರಲ್ಲ, ನಿಮ್ಗೆ ಅವಾಗ ತಲೆ ಇರ್ಲಿಲ್ವಾ ಫ್ಲೇವರ್ ಮಾಡಬೇಕು ಅಂತ? ಸಂಬಂಧಪಟ್ಟ ಜನಪ್ರತಿನಿಧಿಗಳು ಯಾವನೇ ಇರಲಿ ಅದು. ನೋಡಿ ಎಷ್ಟು ವಾಹನ ದಟ್ಟಣೆ ಇದೆ, ದಿನಕ್ಕೆ ಒಂದು ಆಕ್ಸಿಡೆಂಟ್ ಆದ್ರೂ ಹಾಗೆ ಆಗುತ್ತೆ ಇಲ್ಲಿ. ಬೇಕಾದ್ರೆ ಈ ಸ್ಟೇಷನ್ ಒಂದು ಮಾಹಿತಿ ತೆಗೆದು ನೋಡಿ ನೀವು. ನೋಡಿ ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಳ್ಳೋಂತ ಹಣೆ ಬರ ಇದು ಈ ಉರಿ ಬಿಸಿಲಲ್ಲಿ. ನಿಜವಲ್ಲೂ ಬಹಳ ನಾವು ಪೊಲೀಸ್ ಇಲಾಖೆ ಬಗ್ಗೆ ಕೆಲವೊಂದ್ಸರಿ ತಾಸಾಗಿ ನೋಡ್ತಾರೆ ಕೆಲವರು. ನಿಜವಾಗ್ಲೂ ಟ್ರಾಫಿಕ್ ಪೊಲೀಸ್ನವ್ರಿಗೆ ಅಂತ ಒಂದು ಶ್ರಮ, ಅದರಲ್ಲಂತೂ ಯಾರನ್ನ ಜನಪ್ರತಿನಿಧಿ ಬಂದ್ಬಿಟ್ರೆ ಈ ಟೈಮಲ್ಲಿ ಅವ್ರ ಕತೆ ಹೇಳಕ್ಕಾಗಲ್ಲ. ಯಾರ ಕತೆ? ಪೊಲೀಸ್ ಇಲಾಖೆ ಕತೆ. ನೋಡಿ ಅವರು ಪ್ರಾಣ ಒತ್ತೆ ಇಟ್ಟು ಮಾಡುವಂತ ಕೆಲಸಗಳು ಇವೆಲ್ಲ. ಯಾವ ಹಣೆ ಬರೋದು? ಜನಗಳು ನೆಟ್ಗಿದ್ದಿದ್ರೆ ಜನಪ್ರತಿನಿಧಿಗಳನ್ನ ನೆಟ್ಟಿಗೆ ಆಯ್ಕೆ ಮಾಡ್ತಿದ್ದೀರಾ. ಜನಪ್ರತಿನಿಧಿಗಳು ಒಳ್ಳೆ ಆಯ್ಕೆ ಆಗಿದ್ರೆ ಕೆಲಸಗಳು ಬೇಗ ಆಗ್ತವೆ ಅನ್ನೋದಕ್ಕೆ ನೇರ ನಿದರ್ಶನ ಮೈಸೂರು. ಇದು ಗ್ರೇಟ್ ಮೈಸೂರು ಮಾಡ್ತಾರೆ, ಗ್ರೇಟೆಸ್ಟ್ ಮೈಸೂರು ಮಾಡುವಂಥದ್ದು. ನೋಡಿ ಅವ್ರ ಆಯ್ಸೆಲ್ಲ ಬರೀ ಈ ಒಂದು ಅರ್ಚಾಟದಲ್ಲೇ ಕೂಗಾಡ್ತಲೇ ಪಾಪ ಕಳೆದು ಬಿಡ್ತಾರೆ ಪೊಲೀಸ್ ಇಲಾಖೆ. ಸತ್ಪ್ರಜೆಗಳು ಕೆಲವರೆಲ್ಲ ಹೇಳ್ತಿರಲ್ಲ, ಪೊಲೀಸ್ ಇಲಾಖೆ ಅಂದ್ರೆ ಕೆಲವರೆಲ್ಲ ಮರ್ಯಾದೆದಾಗ ಮಾತಾಡ್ತಿರಲ್ಲ. ಒಂದಿನ ಬಂದು ಡ್ಯೂಟಿ ಮಾಡಿ ನೋಡ್ತೀನಿ ಅಂತೇಳಿ ಯಾವನ ಫ್ಯಾನ್ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಾನಲ್ಲ, ಅದಲ್ಲ. ಫ್ಯಾನ್ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡೋದಲ್ಲ, ಒಂದಿನ ಪೊಲೀಸ್ ಇಲಾಖೆಯಲ್ಲಿ ಬಂದು ಕೆಲಸ ಮಾಡಿ ನೋಡಿ. ಅದರಲ್ಲಿ ರಿಸ್ಟ್ರಿಕ್ಷನ್ಸ್ಗಳು ಬೇರೆ ಪಾಪ ಅವ್ರಿಗೆ. ಅಲ್ಲ, ನಾನು ಜಸ್ಟ್ ವಿಡಿಯೋ ತೆಗಿಯೋನೇ ಇಷ್ಟು ಹೈರಾಣ ಆದ್ರೆ, ಜಸ್ಟ್ ಒಂದು ವಿಡಿಯೋ ತೆಗೆಯೋದಕ್ಕೆ ಒಂದು ಇಷ್ಟೊಂದು ಹೈರಾಣ ಆದ್ರೆ ಎಷ್ಟು ಕೆಲಸ ಮಾಡ್ತಾರೆ ನೋಡಿ ನಿಂತ್ಕೊಂಡು ಬಿಸಿಲಲ್ಲಿ. ಪಾಪ ಅವರು ಆ ಬಿಸಿಲಲ್ಲಿ ನಿಂತ್ಕೊಂಡು ಕಂಟ್ರೋಲ್ ಮಾಡ್ತಾರಲ್ಲ, ಅದಕ್ಕೆಲ್ಲ ಕಾರಣ ಏನು? ನೀವು ಫ್ಲೇವರ್ ಬೇಗ ಮಾಡಿಬಿಟ್ರೆ, ನೀವು ಮಾಡೋಂಥ ಕೆಲಸ ಬೇಗ ಮಾಡಿಬಿಟ್ರೆ ಯಾರಿಗೂ ತೊಂದರೆ ಇರಲ್ಲ. ನೋಡಿ ಒಂದು ತೀವ್ರ ಪಟ್ಟ ಎಲ್ಲ ಯೋಗ್ಯತೆ. ಇವರು ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿನ ಮೇಂಟೈನ್ ಮಾಡುವಂತ ದರಿದ್ರ ಅಧಿಕಾರಿಗಳು. ಬರೀ ಇವತ್ತೊಂದಿನದಲ್ಲ ಇದು ಕತೆ, ಪ್ರತಿನಿತ್ಯದ ಕತೆ ಇದು. ಬಿಸಿಲಾಯ್ತು, ಇನ್ನು ಮಳೆಗಾಲ ಬಂದ್ರೆ ಹೇಳಿ ಕತೆ. ಮಳೆಗಾಲ ಬಂದ್ರೆ ಅವ್ರಿಗೊಂದು ಟೋಪಿ ಬಿಟ್ರೆ ಬೇರೆ ಏನು ಕೊಡಲ್ಲ ನೀವು. ಒಂದು ಛತ್ರಿನೂ ಹಿಡ್ಕೊಳಂಗಿಲ್ಲ ಪಾಪ ಅವರು ಪೊಲೀಸ್ ಇಲಾಖೆ. ನೋಡಿ ಅಲ್ಲಿ ಏನೋ ವಾಕಿಂಗ್ ಸಿಗ್ನಲ್ ಇದೆ, ಜೀಬ್ರಾ ಸಿಗ್ನಲ್ ಇಲ್ಲ. ನೋಡಿ ಪಾಪ ಇವರೆಲ್ಲ ಹೆಂಗ್ ಓಡಾಡ್ತಾರೆ ಇವರು ಪಾಪ. ನೋಡಿ ಎಲ್ಲ ಹೆಂಗ್ ಓಡಾಡ್ತಾರೆ ನೋಡಿ. ಇಲ್ಲಿ ಒಂದು ಜೀಬ್ರಾ ಸಿಗ್ನಲ್ ಇಲ್ಲ, ಅಲ್ಲಿ ಆಲ್ರೆಡಿ ವಾಕಿಂಗ್ ಸಿಗ್ನಲ್ ಸಿಕ್ತು, ಜೀಬ್ರಾ ಒಂದು ಪಟ್ಟೆ ಕೂಡ ಇಲ್ಲ ಇಲ್ಲಿ. ಯಾವ ಮಟ್ಟಕ್ಕೆ ಇವತ್ತು ಪರಿಸ್ಥಿತಿ ಇದೆ ನೋಡಿ. ಇದು ನೀವು ಗ್ರೇಟರ್ ಮೈಸೂರು ಮಾಡಕ್ಕೆ ನೀವು ಓಡಾಡ್ತಾ ಇದ್ರೆ, ನೀವು ಗ್ರೇಟರ್ ಮೈಸೂರು ಮಾಡೋದು ಬೇಡ. ನೀವು ಗ್ರೇಟರ್ ಮೈಸೂರು ಮಾಡೋದು ಬೇಡ. ಇರೋ ಅಂತ ಫ್ಲೇವರ್ನ ಬೇಗ ರೆಡಿ ಮಾಡಿಬಿಟ್ರೆ ಅದೇ ಒಂದು ದೊಡ್ಡ ಗ್ರೇಟರ್ ಮೈಸೂರು ಮಾಡ್ದಂಗೆ ನೀವು. ನೋಡಿ ಸಾರ್ವಜನಿಕರು ಎಷ್ಟು ಹೈರಾಣ ಆಗ್ತಾರೆ ಅನ್ನೋಕ್ಕೆ ನೇರವಾಗಿ ಇರುವಂಥದ್ದು. ನೋಡಿ ಇದೊಂದು ಬೂತ್ ಬಗ್ಗೆ ಹೇಳ್ತೀನಿ ನೋಡಿ ನಿಮ್ಗೆ. ಇದು ಪೊಲೀಸ್ ಬೂತ್ ಅಂತ ಕೊಟ್ಟಾರೆ, ಎದುರುಗಡೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತದೆ. ಅರ್ಧ ಗಂಟೆನೂ ಕೂತ್ಕೊಳ್ಳೋಕ್ಕಾಗಲ್ಲ. ನೀವು ಮೇಲಧಿಕಾರಿ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು, ಒಂದು ಅರ್ಧ ಗಂಟೆ ಬಂದು ನಿಂತ್ಕೊಳ್ಳಿ, ನಿಮ್ಗೆ ಹಾರ ಹಾಕಿ ಸನ್ಮಾನ ಮಾಡ್ತೀನಿ ನಾನೇ. ಅಷ್ಟು ಬಿಸಿಲು ಹೊಡಿತದೆ. ಬರೀ ಒಂದೇ ಒಂದು ಫ್ಯಾನ್ ಹೊಡೆ ಇರೋದು. ಯಾಕೆ AC ಫಿಟ್ ಮಾಡೋಕೆ ಆಗ್ತಿರ್ಲ ಅವ್ರಿಗೆ? ಅಲ್ಲ ಹೇಳ್ತಿರೋದು, AC ಫಿಟ್ ಮಾಡ್ಕೊಡ್ಬೋದಾಯ್ತಲ್ಲ, ಮಾಡಲ್ಲ. ನಿಮ್ಗೆ ಇಚ್ಛಾಶಕ್ತಿ ಇಲ್ಲ. ಅದೇ ಇದೇ ವಿಡಿಯೋನೇನ ನೀವು ಮೇಲಧಿಕಾರಿಗಳು ನೋಡ್ಬಿಟ್ರೆ
ಸಂಬಂಧಪಟ್ಟಂತ ಮೇಲಧಿಕಾರಿಗಳು ನೋಡ್ಬಿಟ್ರೆ ಆಯ್ತಾ, ಅವ್ರ ಮೇಲೆ ಡಿಮ್ಯಾಂಡ್ ಮಾಡ್ತೀರಾ ನೀವು. ಆದ್ರೆ ನೀವು ಮುಟ್ಟಾಳ ಜನಪ್ರತಿನಿಧಿಗಳು ನೀವೇನ ಬಂದ್ಬಿಟ್ರೆ ಈ ಟ್ರಾಫಿಕ್ ಎಲ್ಲ ಇದಕ್ಕೆ ಹತ್ರಷ್ಟಿದ್ರು ನೀವು ಹೋಗ್ಲೇಬೇಕು, ಜಾಗ ಬಿಡಿಸ್ಕೋತೀರಾ. ಜನಪ್ರತಿನಿಧಿಗಳಿಗೆ ಮುಟ್ಟಾಳ್ರು ನೀವು ಕೆಲವರು ಇದನ್ನ ಕೆಲಸ ಮಾಡಿಸೋದನ್ನ ಬೇಗ ಮಾಡಿಸ್ಬಿಟ್ರೆ ನೋಡಿ ಈ ತರ ಜನಗಳು ಕಾಯೋ ಪರಿಸ್ಥಿತಿ ಬರಲ್ಲ. ಒಂದು ಜೀಬ್ರಾ ಪಟ್ಟಿ ಕೂಡ ಹಾಕಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಇದು ಮೈಸೂರಿನ ಕತೆ. ನೀವು ಮೈಸೂರಿನ ಗ್ರೇಟರ್ ಮೈಸೂರು ಮಾಡಕ್ಕೆ ಓಡಾಡ್ತಾರಂತ ಜನಪ್ರತಿನಿಧಿಗಳು, ಆಡಳಿತ ಪಕ್ಷ ವಿರೋಧ ಪಕ್ಷದವ್ರಿಗೆ ಏನು ಕೇಳಕ್ಕೆ ಯೋಗ್ಯತೆನೇ ಇಲ್ಲ ಏನ್ ಮಾಡ್ತಾ ಇದೀರಾ ಅಂತ. ಬರೀ ನೋಡೋರೆ ನೀವು ಇಷ್ಟೊಂದು ಹೈರಾಣ ಆದ್ರೆ ನೋಡಿ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡೋರ ಕತೆ ನೋಡಿ. ನೋಡಿ ಇನ್ ಕೇಸ್ ಏನೇನೋ ಅವ್ರಿಗೆ ಹತ್ತಿದ್ದಾರೆ ಯಾರೇ ಹೊಣೆ, ಅದಕ್ಕೆ ಅವ್ರಿಗೂ ಮಕ್ಕಳು ಮರಿ ಸಂಸಾರ ಅನ್ನೋದು ಇರ್ತದೆ ನೋಡ್ರಿ. ಇಲ್ಲಿ ಇದನ್ನ ಯಾರನ್ನ ನೋಡ್ಬಿಟ್ರೆ ಅವ್ರ ಮಕ್ಕಳು ನಿಜವಾಗ್ಲೂ ಪೊಲೀಸ್ ಆಗ್ತಾರೇನ್ರಿ? ಇದನ್ನ ಯಾರನ್ನ ಅವ್ರು ನೋಡ್ಬಿಟ್ರೆ ನಿಜವಾಗ್ಲೂ ಪೊಲೀಸ್ ಆಗ್ತಾರೆ ಅವ್ರ ಮಕ್ಕಳು. ನಮ್ಮ ಅಪ್ಪಂಗೆ ಬಂದಿದ್ದ ಕತೆ ನಮ್ಗೆ ಬೇಡಪ್ಪ ಅಂದ್ಬಿಟ್ಟು ಇವತ್ತು ಪೊಲೀಸ್ ಗಿರಿನೇ ಬಿಟ್ಬಿಡ್ತಾರೆ. ನೋಡಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಇದೆ ನೋಡಿ. ಇಲ್ಲಿ ನೀವು ಮುಟ್ಟಾಳ್ರು, ನೀವು ಜನಪ್ರತಿನಿಧಿಗಳು ಈ ಫ್ಲೇವರ್ನ ಬೇಗ ಮುಗಿಸಿದ್ರೆ ನಿಮ್ಮ ಯೋಗ್ಯತೆಗೆ ಈ ಟ್ರಾಫಿಕ್ ಬರಲ್ಲ. ಜೊತೆಗೆ ಇಲ್ಲೂ ಕೂಡ ನಾನು ಏನು ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ಕೂಡ ಒಂದು ಫ್ಲೇವರ್ ಆಗಬೇಕು ನೋಡಿ. ಇಲ್ಲೂ ಕೂಡ ಒಂದು ಫ್ಲೇವರ್ ನೋಡಿ. ಇವನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಇವನಿಗೆ ಯಾರು ಪರ್ಮಿಷನ್ ಕೊಟ್ಟರೋ ಗೊತ್ತಿಲ್ಲ ಆಯ್ತಾ. ಇಷ್ಟಾಬ್ರಿಂದ ಕಡೆ ಬೋರ್ಡ್ ಹಾಕಿದ್ರೆ ಅಲ್ಲಿಂದ ಬಂದಂತಹ ವಾಹನ ಚಾಲಕರು ನಿಮ್ಗೆ ತೋರಿಸಿ ನೋಡಿ. ನೋಡಿ ಉದಾಹರಣೆಗೆ ಈ ಆಟೋದವ್ರು ಬಂದ್ರು ಕೂಡ ಇಲ್ಲಿ ಕಾಣದೇ ಇಲ್ಲ ಇಲ್ಲಿ ಬೋರ್ಡ್. ಇವ್ರು ಯಾರ ಕೇಳಿದ್ರ ನೀವು ಈ ಬೋರ್ಡ್ ಹಾಕಿ ಅಂತ ಯಾರ ಕೇಳಿದ್ರ ನಿಮ್ನ? ಸಿಗ್ನಲ್ ಕಾಣಲ್ವಲ್ರಿ? ನೋಡಿ ಅಲ್ಲಿ ಪಕ್ಕದಲ್ಲಿ ಸಿಗ್ನಲ್ ಇದೆ, ಇಲ್ಲಿ ಯಾರು ನಿಂತ್ಕೊಂಡ್ರೆ ಸಿಗ್ನಲ್ ಕಾಣಲ್ಲ. ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಬೋರ್ಡ್ ಹಾಕೋಕೆ? ಮಾನ ಮರ್ಯಾದೆ ಇಲ್ವನ್ರಿ ಇವ್ರಿಗೆ? ನಿಮ್ ಯೋಗ್ಯತೆಗೆ ಒಂದು ಜೀಬ್ರಾ ಪಟ್ಟ ಹಾಕಕ್ಕೆ ಯೋಗ್ಯತೆ ಇಲ್ಲ ಅಲ್ಲಿ ಪಾದಸಂಚಾರಿಗಳು ನಡೆಯೋದಕ್ಕೆ. ಯಾವೊಂದು ಕಿತ್ತೋಗಿರೋ ಬೋರ್ಡ್ ಹಾಕೊಂಡು ಕುಂತಿದ್ದೀರಾ, ಕೆಳಗೆ ತಾಕತ್ತಿಲ್ದಿರಂತ ಅಧಿಕಾರಿಗಳು ನೀವು. ಗಂಟೆ ಕಾಯೋದು, ಇಲ್ಲಿಂದ ಫ್ಲೇವರ್ ಆಗ್ಬೇಕು. ಇಲ್ಲಿ ಆ ಒಂದು ಫ್ಲೇವರ್ ಮಾಡೋಕ್ಕೆ ವರ್ಷಗಟ್ಟಲೆ ತಗೋತಾ ಇದ್ದೀರಾ ನೀವು. ನೋಡಿ ಇದು ಮೈಸೂರಿನ ರಿಂಗ್ ರೋಡ್ ಜಾಯಿನ್ ಆಗುವಂತ ಬೆಂಗಳೂರು ಹೈವೇ. ಇದು ನ್ಯಾಷನಲ್ ಸ್ಟೇಟ್ ಹೈವೇ. ಇದನ್ನ ಕಂಟ್ರೋಲ್ ಮಾಡಕ್ಕೆ ಪೊಲೀಸ್ ಇಲಾಖೆ ಹೈರಾಣ ಆಗಿರೋದು. ದಿನನಿತ್ಯದ ಕತೆ ಇದು, ದಿನನಿತ್ಯದ ಕತೆ ನೋಡಿ. ಪಾಪ ಆಟೋ ಚಾಲಕರು ಎಷ್ಟು ಹೈರಾಣ ಆಗ್ತಾರೆ ಅಂತಂದ್ರೆ ಬಹಳ ಕಷ್ಟ ಇದಲ್ವ ಸರ್? ಏನ್ ಸರ್ ಇಷ್ಟು ಟ್ರಾಫಿಕ್ ಅಲ್ಲಿ ಹೆಂಗೆ ಸರ್ ಓಡಾಡೋದು ಸರ್? ಇವರು ಫ್ಲೇವರ್ ಮಾಡ್ತಾವ್ರೆ, ಇವ್ರ ಯೋಗ್ಯತೆಗೆ ಬೇಗ ಮಾಡೋದು ಆಗಲ್ವ ಸರ್? ಬೇಗ ಮಾಡಬೇಕಾಗಿತ್ತು ಆಕ್ಚುಲಿ 2 ವರ್ಷದ ಹಿಂದೆ ಆಗಬೇಕಾಗಿರುವಂತ ಕೆಲಸ ಇದು ಅಲ್ವಾ ಸರ್? ಈಗ ಶುರು ಮಾಡಿದ್ದಾರೆ, ಇನ್ನು ಮುಗಿಸ್ಬೇಕಾದ್ರೆ 5 ವರ್ಷ ಬೇಕಂತ ಅನಿಸ್ತಾ ಇದೆ ಅವರಿಗೆ ಅಲ್ವಾ? ಅದು ಇನ್ನೊಂದು ಸರ್ಕಾರ ಬರಬೇಕು, ಆ ಸರ್ಕಾರದಿಂದ ಬಿಲ್ ಆಗ್ಬೇಕು ಅಂತ ಮೀನಾಮೇಷ ಎಣಿಸ್ತಾರೆ. ಅದ್ರಲ್ಲಿ ಬೇರೆ ಮೈಸೂರು ಗ್ರೇಟರ್ ಮೈಸೂರು ಮಾಡ್ತಾರಂತೆ ಇವ್ರ ಯೋಗ್ಯತೆಗೆ. ಕಾಂಗ್ರೆಸ್ ಗವರ್ಮೆಂಟ್ ಇರೋದೇ ತಿನ್ನೋದಕ್ಕೆ ಅಂತ ಸರ್. ಯಾವ ಗೌರ್ಮೆಂಟ್ ಆರ ಇರ್ಲಿ ಸರ್, ನಮ್ಗೆ ಯಾವ ಗೌರ್ಮೆಂಟ್ ಬೇಕಾಗಿಲ್ಲ, ಯಾವನ್ ಬಂದ್ರು ಕೆಲಸ ಮಾಡ್ಲಿ ಅಷ್ಟೇ. ಒಳಗಿರೋಂಥ ರೋಡ್ಗಳು ಯಾವುದು ಇವರು ಇದು ಮಾಡ್ತಾರೆ, ಸರಿ ಮಾಡ್ತಾ ಇಲ್ಲ. ಈ ಹೈವೇಗಳಿಗೆ ಫ್ಲೈಓವರ್ ಅದು ಇದು ಅಂತ ಹೇಳಿ ಏನೇನೋ ಒಂದು ತಕರಾರುಗಳು ತೆಗಿತಾ ಇದ್ದಾರೆ ಅಷ್ಟೇ. ನೋಡಿ ಒಂದ್ ಕಡೆ ಫ್ಲೈಓವರ್ ಮಾಡ್ತಾವ್ರೆ, ಈ ಕಡೆ ರಿಂಗ್ ರೋಡ್ ಮಾಡ್ಬಿಟ್ಟು ಇದು ಕೂಡ ನ್ಯಾಷನಲ್ ಹೈವೇ. ಈ ಕಡೆ ಯಾರು ಮಾಡ್ತಾರೆ ಹಾಗಾದ್ರೆ? ಈ ಕಡೆ ಮತ್ತೆ ಕಂಟ್ರೋಲ್ ಆಗುತ್ತೆ ಇಲ್ಲಿ? ಖಂಡಿತವಾಗ್ಲೂ ಇದು ಒಂದಕ್ಕೆ ಒಂದು ಮಾಡ್ತಾ ಇರೋಂಥ ಕೆಲಸ ಇದು. ಒಟ್ಟಲ್ಲಿ ಏನಂತಂದ್ರೆ ಆಟೋ ಡ್ರೈವರ್ಸ್ಗಳು, ಟ್ಯಾಕ್ಸಿ ಡ್ರೈವರ್ಸ್ಗಳು, ಎಲ್ಲಾ ಡ್ರೈವರ್ಸ್ಗಳು ಸಾಯುವಂತ ಕೆಲಸ ಮಾಡ್ತಾ ಇದಾರೆ ಅಷ್ಟೇ. ಎಸ್ ನೋಡಿ ಪಾಪ ಅವರು ಆಟೋ ಡ್ರೈವರ್ ಆಗಿ ಅವ್ರ ಮನದಾಳ ಮಾತು ಹೇಳ್ಕೊಂಡಂತೂ ಅದಿರ್ಲಿ ರೀ. ಅವ್ರು ಹೇಳ್ದಂಗೆನೆ 2 ವರ್ಷ 3 ವರ್ಷ ತಗೊಂಡ್ರೆ ಒಂದು ಟ್ರಾಫಿಕ್ ಅಲ್ಲಿ ಇರುವಂತ ಒಂದು ಜಂಕ್ಷನ್ ಇವ್ರು ರೆಡಿ ಮಾಡಕ್ಕೆ ಇವ್ರ ಯೋಗ್ಯತೆಗೆ ಅಪಾರ್ಟ್ಮೆಂಟ್ಗಳಾದ್ರೆ ಇವ್ರು ಬೇಕಾದಂಗೆ ಬೇಗ ಮಾಡ್ಕೋತಾರೆ. BDA ಅಪಾಯಿಂಟ್ಮೆಂಟ್ಗಳಾದ್ರೆ, ಸರ್ಕಾರದ ಅಪಾಯಿಂಟ್ಮೆಂಟ್ಗಳಾದ್ರೆ ಅಪಾಯಿಂಟ್ಮೆಂಟ್ಗಳೆಲ್ಲ ಬೇಗ ಯಾಕೆ ದುಡ್ಡು ಬರುತ್ತಲ್ಲ, ಟೆಂಡರ್ಗೆ ಹೋಗ್ಬೋದಲ್ಲ, ನಗರ ಪಾಲಿಕೆ ಉದ್ಧಾರ ಆಗುತ್ತಲ್ಲ. ಇದು ಇವ್ರ ಕತೆ. ಪೊಲೀಸ್ ಇಲಾಖೆ ನಿಮ್ಗೆ ಸೆಲ್ಯೂಟ್ ಹೊಡಿಗೆ ಮಾತ್ರ ಮಾಡಿಕೊಂಡಿದ್ರೆ ಅಂತ ಕಾಣುತ್ತೆ ಜನಪ್ರತಿನಿಧಿಗಳು. ನೀವು ಜನಪ್ರತಿನಿಧಿಗಳು ಕೆಲಸ ಮಾಡಿದ್ರೆ, ನಾನು ಹೇಳಿದ್ನಲ್ಲ ಈ ಏರಿಯಾದ ಪಂಚಾಯತಿಂದ ಪಾರ್ಲಿಮೆಂಟ್ ಅವ್ರಿಗೂ ಇಲ್ಲಿ ಇದಿರಲ್ರಿ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು. ನೀವು ಜನ ಶಾಪ ಹಾಕೋದು ನಿಮ್ಗೇನೆ, ಉಗಿಯೋದು ನಿಮ್ಗೇನೆ ಜನ, ಅಧಿಕಾರಿಗಳಿಗೆಲ್ಲ. ನೋಡಿ ಒಂದು ಜೀಬ್ರಾ ಪಟ್ಟೆ ಕೂಡ ಇಲ್ಲ ಇಲ್ಲಿ ಆಯ್ತಾ. ಒಂದು ಕಂಟ್ರೋಲ್ ಮಾಡಬೇಕು ಅಂದ್ರೆ 1 ಗಂಟೆ ಬೇಕಿಲ್ಲಿ. ಪ್ರತಿನಿತ್ಯ ಅದೇ ಕತೆ ಅಂತ ಹೇಳಿದ್ದು. 100 ಆಕ್ಸಿಡೆಂಟ್ಗಳಾಗುತ್ತೆ ತಿಂಗಳಲ್ಲಿ. ಈಗ ಮಧ್ಯಾಹ್ನ ಮತ್ತೆ ರಾತ್ರಿ ಆದ್ರೆ ಕತೆ ಹೇಳಿ. ಯಾಕಂದ್ರೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಇಲ್ಲಿ. ಕಂಟ್ರೋಲ್ ಮಾಡಕ್ ಒಂದೇ ಒಂದು ಫ್ಲೇವರ್ ಆಗ್ಬೇಕು, 2 ಕಡೆನೂ ಫ್ಲೇವರ್ ಆಗ್ಬೇಕು, ಈ ಕಡೆನೂ ಆಗ್ಬೇಕು. ಏನ್ ನಮ್ಮ ಬನ್ನೂರಿಂದ ಹುಣಸೂರು ರೋಡ್ ಹೋಗುವಂತ ಇಲ್ಲಿ ಅಲ್ಲೂ ಕೂಡ ಆಗ್ಬೇಕು, ಬೆಂಗಳೂರಿಂದ ಬರೋಂತ ಅಲ್ಲೂ ಕೂಡ ಫ್ಲೇವರ್ ಬೇಗ ಆಗ್ಬೇಕು. ಯಾವ ಜನಪ್ರತಿನಿಧಿಗಳು ಯಾವ ವಿಚಾರವಾಗಿ ಏನು ಮಾತಾಡ್ತಿರೋ ಅದು ನಿಮಗೆ ಗೊತ್ತು. ಒಟ್ಟಲ್ಲಿ ಜನಗಳನ್ನಂತೂ ಸಾಯಿಸೋದಂತೂ ಗ್ಯಾರಂಟಿ ನೀವು.
ನೋಡಿ ಇಲ್ಲಿ ಫ್ಲೇವರ್ ಆಗ್ತಿರೋದು ನೋಡಿ. ತಾರು ಕಾಲಿಟ್ರೆ ಕಾಲು ಒಳಗಡೆ ಹೋಗ್ತಾ ಇದೆ, ಆ ಮಟ್ಟಕ್ಕೆ ತಾರು ಹಾಕಿರೋದು ಇವರು ನೋಡಿ. ಅದು ಇತ್ತೀಚೆಗೆ ಅದನ್ನ ಇವೆಲ್ಲ ಮುಚ್ಚಿದ್ರೆ ಇತ್ತೀಚೆಗೆ ಇದ್ರು ಸಿಕ್ಕಾಪಟ್ಟೆ ಗುಂಡಿಗಳಿತ್ತು ಆಯ್ತಾ. ಆ ಫ್ಲೇವರ್ ಮಾಡಕ್ ನೋಡಿ ಯಾವ ತರ ಮೆಟೀರಿಯಲ್ಗಳು ಹಾಕೋರೆ ಇವ್ರ ಯೋಗ್ಯತೆಗೆ. ಇವ್ರು ಫ್ಲೇವರ್ ಮಾಡೋದಕ್ಕೆ ವರ್ಷಾನುಗಟ್ಲೆ ತಗೋತಾರೆ. ಒಂದು ವರ್ಷ ಅಲ್ಲ, ವರ್ಷಾನುಗಟ್ಲೆ ನೋಡಿ. ಜನ ಹೈರಾಣ ಹೋಗ್ಬೇಕು, ಪಾದಚಾರಿಗಳು ನಡ್ಕೊಂಡು ಹೋಗಕ್ಕೆ ಆಗಲ್ಲ, ಆ ಮಟ್ಟಿಗೆ ಆಗ್ಬಿಟ್ಟಿದೆ. ಅದು ಯಾವನು ರಾಜ್ಯ ಹೆದ್ದಾರಿನ ಮೇಂಟೈನ್ ಮಾಡ್ತಾನೋ, ಒಂದು ಸಿಗ್ನಲ್ಗಳಿರಲ್ಲ, ಇಲ್ಲಿರೋಂಥ ಒಂದು ಪಟ್ಟೆಗಳು ಹಾಕಕ್ಕೆ ಯೋಗ್ಯತೆ ಇಲ್ಲ. ನೀವು ಒಂದಿನ ಬಂದು ನಿಂತ್ಕೊಂಡು ನೋಡ್ರಿ ಇಲ್ಲಿ, ನೀವು ಒಂದಿನ ಬಂದು ನಿಂತ್ಕೊಂಡು ನೋಡಿ ಇಲ್ಲಿ ನೋಡಿ. ಈಗ ಉದಾಹರಣೆಗೆ ಇಲ್ಲಿ ಕಾಮಗಾರಿಕೆ ನಡೀಬೇಕಲ್ವಾ, ಎಲ್ಲಿ ನಡೀತದೆ ಕಾಮಗಾರಿಕೆ, ಎಲ್ಲಿ ನಡೀತದೆ ಕಾಮಗಾರಿಕೆ, ಎಲ್ಲಿ ನಡೀತಾ ಇದೆ ಇಲ್ಲಿ ಕಾಮಗಾರಿಕೆ ನಡೀತಾ ಇದೆಯಾ? ಇಲ್ಲಿ ಗುಂಡಿ ತಗೋಬಿಟ್ಟು ಬಿಟ್ಟಿದ್ದೀರಾ. ಅಬ್ಬಬ್ಬ, ಏನು ದೊಡ್ಡ ದಪ್ಪದ ಕಬ್ಬಣಗಳು ಹಾಕ್ಬಿಟ್ಟಿದ್ರಪ್ಪ ನೀವು. ಕೇಳ್ರಪ್ಪ RTI ಕಾರ್ಯಕರ್ತರು, ನೀವು ಫ್ಲೇಓವರ್ ಮಾಡೋಕ್ಕೆ ತುಂಬ ದೊಡ್ಡ ದೊಡ್ಡ ಕಬ್ಬಣಗಳು ಹಾಕ್ಬಿಟ್ಟಿದ್ದೀರಾ ಪುಣ್ಯಾತ್ಮರು. ಇಲ್ಲಿಂದ ಈ ಟ್ರಾಫಿಕ್ ಪೊಲೀಸ್ನವ್ರು ಪಾಪ ಹೈರಾಣ ಆಗಿದ್ರೆ ನೋಡ್ಬಿಟ್ರೆ ಎಂಥವ್ರಿಗೂ ಭಾಳ ಬೇಜಾರಾಗ್ತದೆ. ನೀವು ಮಾಡೋಂಥ ಕೆಲಸಗಳಿಗೆ ಪೊಲೀಸ್ ಇಲಾಖೆ ತಲೆ ಕೊಡಬೇಕು. ತಾವು ಆಗ್ಲಿಂದ ಕೂಡ ನೋಡ್ತಾ ಇದ್ದೀರಾ ಯಾವ ಸಮಸ್ಯೆಗಳಿದೆ ಅಂದರೆ ಅದು ಬರೋದೇ ಪೊಲೀಸ್ ಇಲಾಖೆಗೆ ಮೊದಲು ತಲೆನೋವು ನೋಡಿ. ಇಲ್ಲಿ ಬಿಟ್ರೆ ಅಲ್ಲಿ, ಅಲ್ಲಿ ಬಿಟ್ರೆ ಇಲ್ಲಿ. ಯಾಕೆಂದ್ರೆ ಸಿಕ್ಕಾಬಿಟ್ಟೆ ವಾಹನ ದಟ್ಟಣೆ ಜಾಸ್ತಿ ಮೈಸೂರಿನಲ್ಲಿ. ಈಗ ವಾಹನ ದಟ್ಟಣೆ ಜಾಸ್ತಿ ಆಗ್ಬಿಟ್ಟು ಮೈಸೂರಿನಲ್ಲಿ ಸಿಕ್ಕಾಪಟ್ಟೆ ವಾಹನ ದಟ್ಟಣೆ. ಕಂಟ್ರೋಲ್ ಮಾಡಕ್ ಆಗ್ತಿರೋಂಥದ್ದು ಪೊಲೀಸ್ ಇಲಾಖೆ ಕಂಟ್ರೋಲ್ ಮಾಡಕ್ ಆಗದೇ ಇಲ್ಲ. ನೀವು 10 ಜನ ಪೊಲೀಸ್ ಇಲಾಖೆ ಬಂದರೂ ಕೂಡ ಅವು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇರೋಂಥ ಜಂಕ್ಷನ್ ಆ ಥರ ಇರೋಂಥ ನೋಡಿ. ಆಗಲಿ ಇಲ್ಲಿ ಜಾಮ್ ಆಯಿತು, ಮತ್ತೆ ಈಗ ಅಲ್ಲಿ ಜಾಮ್ ಆಗಿದೆ, ಮತ್ತೆ ಇಲ್ಲಿ ಜಾಮ್ ಆಯಿತು. ದಿನ ಇದೇ ಕತೆ. ನೀವು ಫ್ಲೇವರ್ ಬೇಗ ಮಾಡಲಿಲ್ಲ ಅಂತಂದ್ರೆ ಜನ ಉಗಿಯೋದು ನಿಮಗೆ, ಜನಪ್ರತಿನಿಧಿಗಳಿಗೆ. ದಿನನಿತ್ಯ ಒಂದೊಂದು ಆಕ್ಸಿಡೆಂಟ್ ಆಗುತ್ತೆ. ಬೇಕಾದ್ರೆ ನೀವು ನೋಡಿ, ಇಲ್ಲಿ ನಮ್ಮ ಎಮ್ಮೆ ಆಟೋ ಚಾಲಕರಿದ್ದಾರೆ, ಅವ್ರ ಬಗ್ಗೆ. ಸರ್ ನಮಸ್ಕಾರ. ಏನು ಸರ್ ದಿನ ಇದೇ ಕತೆನೇ ಸರ್ ಇಲ್ಲಿ? ನಿಮ್ಗೆ ಇಷ್ಟೆಲ್ಲ ಟ್ರಾಫಿಕ್ ಇದ್ರು ಒಂದು ಬಾಡಿಗೆ ಬರಲ್ಲ ಸರ್, ಹಣೆ ಬರ ಅಲ್ವೇ? ಇಷ್ಟೆಲ್ಲ ಟ್ರಾಫಿಕ್ ಇದ್ರು ಮೈಸೂರು ಸರ್ ಬನ್ನಿ, ಒಂದು ಆಟೋದು ಬಾಡಿಗೆ ಬರಲ್ಲ ಸರ್. ಇಷ್ಟೆಲ್ಲ ಟ್ರಾಫಿಕ್ ಇಟ್ಕೊಂಡು, ಇಷ್ಟೆಲ್ಲ ಜನಸಂಖ್ಯೆ ಇಟ್ಕೊಂಡು ಮೈಸೂರಲ್ಲಿ ಒಂದು ಬಾಡಿಗೆ ಬರಲ್ಲ ಪಾಪ ನಿಮ್ಗೆ, ಅಲ್ವೇ? ಅಲ್ವಾ ಸರ್? ಹೇಳಿ ಹೇಳಿ ಹೇಳಿ. ಬರೀ ಸ್ಕೂಟ್ರ್ ಹೊಡಿತಾರೆ. ಅದು ಬೇರೆ ಸರ್ಕಾರ ಬೇರೆ ಪರ್ಮಿಷನ್ ಕೊಟ್ಬಿಟ್ಟಿದೆ. ಈಗ ಸರ್ಕಾರ ಅಂದ್ರೆ ಕೋರ್ಟು ಅವ್ರದೇ ಆ ರಾಜಭಾರಿಯ. ಹೌದಾ? ಏನ್ ಕೇಳಂಗಿಲ್ಲ, ಇಲ್ಲ ಕೈ ಕಟ್ ಬಾಯಿ ಮುಚ್ಚು. ಓಹೋ ಓಲಾದವರು, ಊಬರು, ಟೂ ವೀಲರು. ಏನ್ ಬಾಂಬೆ ಅಂತ ತಿಳ್ಕೊಂಬಿಟ್ರ ಮೈಸೂರ್ನ ಅಂತ? ಬಾಂಬೆ ಏನೋ. ಅಲ್ಲ, ಹೇಳ್ಕೊಳಕ್ ಮಾತ್ರ ಆಟೋ ಸ್ಟ್ಯಾಂಡ್ ಹತ್ರ ಬಾ ಅನ್ನೋದು, ಪಾಯಿಂಟ್ ಕೊಡೋದು ಆಟೋ ಸ್ಟ್ಯಾಂಡ್ ಹತ್ರ, ಹೋಗೋದು ಟೂ ವೀಲರ್ಲಿ. ಎಂತ ಹಣೆ ಬರ. ಆಮೇಲೆ ನೋಡಿ, ಇಲ್ಲಿ ಜಂಕ್ಷನ್ ಅಲ್ಲಿ ಇಷ್ಟು ಟ್ರಾಫಿಕ್ ಇದೆ, ದಿನಕ್ಕೊಂದು ಆಕ್ಸಿಡೆಂಟ್ ಆಗೇ ಆಗುತ್ತೆ ಅಂತ ಕಾಣುತ್ತಲ್ವಾ? ಏನಿಲ್ಲ, ಅಪರೂಪ. ಅಲ್ಲ, ಇಲ್ಲಿ ಫ್ಲೇವರ್ ಮಾಡ್ತಾವ್ರೆ ಸರ್. ಎಷ್ಟು ವರ್ಷದಿಂದ ಮಾಡ್ತಾವ್ರೆ ಇದನ್ನ? ಬರೀ 1 ತಿಂಗಳಿಂದ. ಎಷ್ಟು ವರ್ಷ ಮುಗಿಸ್ಬೋದು ಹಾಗಾದ್ರೆ? 2 ವರ್ಷ. ಮತ್ತೆ ಈ ಕಡೆ ಏನು ಮಾಡಿಲ್ಲ, ಗುಂಡಿ ತೋಡೋರು ಅಷ್ಟೇ. ಯಾರ ಬಿ ಸಾಯ್ಲಿ ಅಂತ. ಒಟ್ನಲ್ಲಿ ಬೇಗ ಆಗ್ಬೇಕಷ್ಟೇ. ಫ್ಲೇವರ್ ಬೇಗ ಆದ್ರೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ಏನೇ ಆದ್ರೂ ಆಟೋದಿಗೆ ಹತ್ತಕ್ಕೆ ಬರಲ್ಲ ಜನ. ಹಣೆ ಬರ ಅನುಭವಿಸ್ಲೇಬೇಕು. ಓಕೆ ಓಕೆ ಓಕೆ, ಇದೇ ಕತೆ. ಅಲ್ಲ, ಬೇಗ ಕೆಲಸ ಮುಗಿಸ್ಬಿಟ್ರೆ ಒಳ್ಳೇದು ಅಲ್ವಾ? ನೋಡಿ, ಆಂಬುಲೆನ್ಸ್ಗೂ ಕೂಡ ಜಾಗ ಬಿಡಿದಿರೋಂಥ ಪರಿಸ್ಥಿತಿ ಇರುವಂಥದ್ದು.
ನಮಸ್ಕಾರ ನಮಸ್ಕಾರ ಬಂದವರು ಏನು ಈ ಕಡೆ ಓಕೆ 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 ನೋಡಿ ನಮ್ಮನ್ನು ಗುರುತಿಸ್ತಾರಲ್ಲ ಅದೇ ಖುಷಿ ಆಗೋದು ಸರ್. ಇಷ್ಟೆಲ್ಲ ಟ್ರಾಫಿಕ್ ಇದ್ರು ಇಷ್ಟೆಲ್ಲ ಜನಸಂದಣಿ ಇದ್ರು ನಮ್ಮ ಆಟೋದವ್ರಿಗೆ ಒಂದು ಬಾಡಿಗೆ ಬರಲ್ವ ಸರ್? ಎಷ್ಟು ಬೇಜಾರಾಗ್ತದೆ ಅಲ್ವಾ ಸರ್? ನೀವು ಇದೀರಾ ಅಂತ ಮಾತಾಡ್ತಿಲ್ಲ, ಯಾಕೆ ನಾನು ಕೂಡ ಒಂದು ಆಟೋ ಚಾಲಕರ ಸಂಘದ ಅಧ್ಯಕ್ಷನಾಗಿ ನಿಮ್ಮ ಜೊತೆ ಮಾತಾಡ್ತಾ ಇರೋವಂಥದ್ದು. ನಿಮ್ಮ ಪರಿಸ್ಥಿತಿ ನಮಗೆ ಅರ್ಥ ಆಗುತ್ತೆ. ಇಷ್ಟೆಲ್ಲ ಮೈಸೂರು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬಟ್ ಆಟೋದವ್ರು ಮಾತ್ರ ಉದಾರ ಆಗಕ್ಕಾಗಿಲ್ಲ ಅಲ್ವಾ ಸರ್? ಎಲ್ಲ ಶ್ರೀಮಂತರೇ ಇದಾಯ್ತು. ಒಂದು ಬಾಡಿಗೆ ಬರಲ್ಲ, ಎಲ್ಲ 2 ವೀಲರ್ ಕಾಟಗಳು, ಓಲಾ ಊಬರ್ ಅಂತ ಎಲ್ಲ ಆನ್ಲೈನ್ ಮಾಡ್ಕೊಂಡು ಬೇಕು ಅಂತ ನಿಮ್ಮ ಪಾಯಿಂಟ್ಗೆ ಬಂದು ಬುಕ್ ಮಾಡ್ತಾರೆ. ಇಲ್ಲಿ ಇರ್ತೀನಿ ಬನ್ನಿ ಆಟೋ ಹೇಳಕ್ ಮಾತ್ರ ಆಟೋ ಸ್ಟ್ಯಾಂಡ್ ಇರ್ತೀನಿ ಅನ್ನೋದು, ಹೋಗೋದು ಮಾತ್ರ 2 ವೀಲರಲ್ಲಿ. ಓಲಾ ಊಬರ್ ಎಲ್ಲ ಶ್ರೀಮಂತರ ಮಕ್ಕಳದೇ. ಓಕೆ, ಅವ್ರದೇ ಆ್ಯಪ್ ಅಂತೀರಾ? ಆಮೇಲೆ ಕೋರ್ಟ್ ಕೂಡ ಆದೇಶ ಕೊಟ್ಬಿಟ್ಟಿದೆಯಲ್ಲ ಹಣೆ ಬರೋಕ್ಕೆ, ಓಲಾ ಊಬರ್ ಹೋಗ್ಲಿ ಅಂತ ಅಲ್ವಾ? ನಿಜಾಲು ಬೇಜಾರಾಗುತ್ತೆ ನಮ್ಮ ಆಟೋ ಚಾಲಕರ ಸ್ಥಿತಿ ನೋಡಿದ್ರೆ. ಆದ್ರೆ ಆಗ್ಲೇ ಹೇಳಿಲ್ಲ ನಿಮ್ಗೆ, ಇಷ್ಟೆಲ್ಲ ಟ್ರಾಫಿಕ್ ಇದೆ ಅಂತ ಗೊತ್ತಾದ್ರೂ ಕೂಡ ಮೈಸೂರಿನಲ್ಲಿ ಜನಸಂದಣಿ ಇಷ್ಟಿದೆ ಅಂತ ಒಂದು ಆಟೋ ಬಾಡಿಗೆ ಬರಲ್ಲ. ಬೇಕು ನಿಮಗೆ ಇಲ್ಲೇ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕತೆ. ಇಲ್ಲೂ ಕೂಡ ಫ್ಲೇವರ್ ಆಗುತ್ತಂತೆ. ನಾವು ಹೇಳ್ತಿರೋದು ಇಷ್ಟೇ, ಫ್ಲೇವರ್ ಮಾಡ್ತೀರಾ ಬೇಗ ಮಾಡಿ ಮುಗಿಸಿ ಅನ್ನೋದು ಕೂಡ ನಾವು ಹೇಳ್ತಿರೋಂಥದ್ದು. ಆಮೇಲೆ ಇವತ್ತು ಇಲ್ಲಿರುವಂಥ ಕಾನೂನು ವ್ಯವಸ್ಥೆಗಳು ಕೂಡ ಬಹಳ ಸುಲಭ ಆಗಿರುವಂಥದ್ದು. ಯಾಕೆಂದ್ರೆ ಯಾರನ್ನೂ ಕೂಡ ಬೈಯಂಗಿಲ್ಲ, ಹೊಡೆಯಂಗಿಲ್ಲ, ಮಾತಾಡಂಗಿಲ್ಲ. ಆ ಮಟ್ಗಿರುವಂಥ ಕಾನೂನಲ್ಲಿ ಪಾಪ ಪೊಲೀಸ್ ಇಲಾಖೆ ಅಂತೂ ಹೈರಾಣ ಆಗ್ಬಿಟ್ಟಿದೆ. ಅದು ಸಿವಿಲ್ ಆಗಿರ್ಬೋದು ಅಥವಾ ಟ್ರಾಫಿಕ್ ಆಗಿರ್ಬೋದು. ಇವತ್ತಿನ ಆಟೋ ಪರಿಸ್ಥಿತಿಗಳು ನೋಡಿ, ಇವರೆಲ್ಲ ಬಹಳ ನೂರಾರು ವರ್ಷಗಳಿಂದ ಅವರ ಆಟೋ ಚಾಲನೆ ಮಾಡಿರುವಂಥದ್ದು. ಇವರೆಲ್ಲ ಯಾಲ್ಲಿಗೆ ಹೋಗ್ಬೇಕು? ಇವ್ರು ಕೊಟ್ಟಿರೋಂಥ ಆದೇಶ, ಕೋರ್ಟ್ ಆದೇಶಗಳು ಲೆಕ್ಕ ಹಾಕೊಂಡ್ರೆ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅನ್ನೋದು ಕೂಡ ಬೇಜಾರಿನ ಸಂಗತಿ. ಬಟ್ ಏನೇ ಆದರೂ ಕೂಡ ನಾವು ಸಮಸ್ಯೆನೇ ಸರಿ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರಿಗೆ ಒಂದಷ್ಟು ಸಾರ್ವಜನಿಕವಾಗಿ ರಾಜ್ಯಕ್ಕೆ ತಿಳಿಸುವಂಥ ಕೆಲಸ ಕೂಡ ಮಾಡ್ಬೋದು. ಮೈಸೂರು ಏನಾಗ್ತಿದೆ ಅಂತ ಆಗುವಂಥ ಕೆಲಸಗಳ ಬೇಗ ಆಗಲಿ ಅಂತ ಕೂಡ ಎಲ್ಲ ಸಾರ್ವಜನಿಕವಾದಂಥ ಆಗ್ರಹ ಕೂಡ ಆಗಿದೆ. ಆಮೇಲೆ ಇನ್ನೊಂದಷ್ಟು ಏನು ಅಂದರೆ, ಒಂದಷ್ಟು ಫೇಕ್ ಬೋರ್ಡ್ ಓಡಾಗುತ್ತೆ. ಇವರು ಊಬರ ರ್ಯಾಪಿಡೋ ನೋಡಿ, ರಾಜ್ಯಾರೋಷ ಹೇಳ್ಕೊತಾರೆ ರ್ಯಾಪಿಡೋ ಅಂತ. ನೋಡಿ, ಇನ್ನು 2 ವರ್ಷ ಟೈಮ್ ಇದೆ ಅಂತೆ ಅವ್ರಿಗೆ, ಆಮೇಲೆ ನಿಮ್ಮ ಕತೆ ಮುಗೀತು ಅಂತಾರೆ. ನೋಡಿದ್ರೆ ಅವ್ನು ನನ್ನ ಬೇರೆ ಪರಿಚಯ ಹೇಳ್ತಾನೆ, ಅಣ್ಣ ನೀನು ಇವರಲ್ವಾ ಅಂತಾನೆ. ನೋಡಿ, ಕಣ್ಣಾರೆ ನಿಜಲ್ವ ಒಂದು ದುರ್ದೈವ ಅಂದ್ರೆ ಇದೆ. ಕಣ್ಣು ಮುಂದೆ ಇವತ್ತು ಸತ್ಯ ಇದ್ರೂ ಕೇಳಕ್ಕಾಗ್ದಿರೋಂಥ ಪರಿಸ್ಥಿತಿ ಇವತ್ತು ಇರುವಂಥದ್ದು ನಮ್ಮ ಆಟೋ ಚಾಲಕರಿಗೆ ಭಾಳ ಬೇಜಾರಾಗುವಂಥ ಸಂಗತಿ ಇದೇನೆ. ಹಾಗೇನೆ ಕೆಲವೊಂದು ಇದೇ ಒಂದು ವಿಚಾರಗಳಲ್ಲಿ ಕೆಲವೊಂದು ಫೇಕ್ ಗಾಡಿಗಳು ಹೋಗುತ್ತೆ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಈ ಒಂದು ಜನಸಂಖ್ಯೆಯಲ್ಲಿ ಯಾವ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ರೀ? ನೀವು ಕ್ಯಾಮ್ರಾಗಳು ಮಾತ್ರ ಗ್ರಾಮಾಂತರಗಳಲ್ಲಿ ಹಾಕ್ಬಿಡ್ತೀರಿ, ನಮ್ಮಂತ ಬಂದೂರಲ್ಲಿ ಇಲ್ಲಿ ಹಾಕ್ಬಿಟ್ಟು ಟ್ರಾಫಿಕ್ ಕಂಟ್ರೋಲ್ ಮಾಡಿ ನೀವು ನೋಡುವ, ಆಗುತ್ತಾ? ಆಗಲ್ಲ. ಫೈನ್ ಹಾಕಿ ನೋಡೋಣ, ಎಷ್ಟು ಸಾವಿರ ಜನಕ್ಕೆ ಅಂತ ಫೈನ್ ಹಾಕ್ತೀರಿ ನೀವು ದಿನ? ಇಲ್ಲಿ ಗ್ರಾಮಾಂತರಗಳಲ್ಲಿ ಮಾತ್ರ ನೀವು ಬೆಳೆ ಬೇಯಿಸ್ತಿದ್ದೀರ ಅಷ್ಟೇ, ಸಂಬಂಧಪಟ್ಟಂತ ಅಧಿಕಾರಿಗಳು. ನೋಡಿ, ಬಾಡಿಗೆ ಇದ್ರು ಇವ್ರು ಹೇಳ್ತಿರೋದು ಏನಂದ್ರೆ, ಬಾಡಿಗೆ ಇದ್ರು ಪಾಪ ಈ ಟ್ರಾಫಿಕಲ್ಲಿ ಹೋಗಕ್ಕಾಗಲ್ಲ ಅವರು. ನೋಡಿ, ಆ ಕಡೆ ಬಾಡಿಗೆ ಇದೆ, ಆ ಕಡೆ ಬಸ್ ಬರುತ್ತಲ್ವಾ, ಅಲ್ಲಿಂದ ಬಾಡಿಗೆ ಸಿಗುತ್ತೆ ಪಾಪ ಅವ್ರಿಗೆ. ಆ ಬಾಡಿಗೆ ಇದ್ರು ಅವ್ರು ಹೋಗ್ದಿರೋ ಪರಿಸ್ಥಿತಿ ಇರೋವಂಥದ್ದು. ಯಾಕೆಂದ್ರೆ ಈ ಟ್ರಾಫಿಕಲ್ಲಿ ಹೋದ್ರೆ ಪೊಲೀಸರು ಬೈತಾರೆ, ಏಯ್ ಯಾಕಪ್ಪ ಅಲ್ಲಿ ಹೋಗ್ತಿದ್ಯಾ ಅಂತಾರೆ. ಇದು ಆಟೋ ಚಾಲಕರ ಕಥೆ ಆಗಿರೋವಂಥದ್ದು. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಆಗ್ತಿದೆಯೋ ಫ್ಲೈಓವರು ಅದು ಬೇಗ ಆಗಬೇಕು. ಕೇವಲ 2 ಕಡೆ ಜಂಕ್ಷನ್ ಏನಿದೆ ಪ್ಲಸ್ ಪಾಯಿಂಟಲ್ಲಿ ಆಗಬೇಕಿದು. 2 ಕೂಡ ಪ್ಲಸ್ ಮಾರ್ಗದಲ್ಲಿ ಆದರೆ ಮಾತ್ರ ಕಂಟ್ರೋಲ್ ಆಗುವಂಥದ್ದು. ಥ್ಯಾಂಕ್ ಯು.